Are you able to view the screen? Hello? Hello? So, Okay. So we'll be starting with module 3. So the name of the module is random process. So in the first module, you studied regarding the one variable. Okay. In the second module, you come across two random variables. So it's also called as bivariant. Okay. In the third module, you will be dealing with n number of variables. Okay, it can be fx1, fx2, fx3 up to xn. Okay, x1, x2, xn. ಇದೇ ಥರ x1 ವರೆಗೂ ಬರುತ್ತೆ. ಓಕೆ, ಸೊ ಫಸ್ಟ್ ಮಾಡಲ್ ಬರೀ ಒನ್ ವೇರಿಯೇಬಲ್ ಇತ್ತು, ಸೆಕೆಂಡ್ರಲ್ಲಿ ನಿಮಗೆ ಎರಡು ವೇರಿಯೇಬಲ್ ಇತ್ತು, ಥರ್ಡ್ ಮಾಡ್ಯೂಲಲ್ಲಿ ನಿಮಗೆ ಎನ್ ನಂಬರ್ ಆಫ್ ರ್ಯಾಂಡಮ್ ವೇರಿಯೇಬಲ್ಸ್ ಇರ್ಬೋದು. ಓಕೆ, ಅವರೇ ಡಿಫೈನ್ ಮಾಡ್ತಾರೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ವಾಟ್ ರ್ಯಾಂಡಮ್ ಪ್ರೋಸೆಸ್ ಈಸ್ ಆಲ್ ಅಬೌಟ್. ಓಕೆ, ಸೊ ಇಲ್ಲಿ ಏನು ತೊಗೊಳ್ತೀರಿ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ತೊಗೊಳ್ತೀರಿ ಅಲ್ವಾ. ಸೊ ಎಕ್ಸ್ ವಾಸ್ ದ ರ್ಯಾಂಡಮ್ ವೇರಿಯೇಬಲ್. ಇವಾಗ ಏನು ಮಾಡ್ತೀವಿ ಅಂದರೆ ಟೈಮಿಂಗ್ ತೊಗೊಳ್ತೀವಿ. ಎಫ್ ಎಕ್ಸ್ ಆಫ್ ಟೈಮ್ ಅಂತ ತೊಗೊಳ್ತೀವಿ. ಸೊ ಇವಾಗ ಏನಾಗುತ್ತೆ, ನಿಮ್ದು ಎಕ್ಸ್ ಆಕ್ಸಿಸ್ ಇತ್ತಲ್ಲ, ಎಕ್ಸ್ ಆಕ್ಸಿಸ್ ಏನಾಗುತ್ತೆ, ಟೈಮ್ ಆಗುತ್ತೆ. ಓಕೆ, ಸೊ ಯೂಶಲಿ ನಿಮಗೆ ಎಲೆಕ್ಟ್ರಾನಿಕ್ಸಲ್ಲಿ ಇಲ್ಲಿವರೆಗೂ ನೋಡಿದ್ರಲ್ಲ ಲ್ಯಾಬಲ್ಲಿ ಅಥವಾ ಎಲ್ಲದು, ಸೊ ಏನಿರುತ್ತೆ, ಒಂದು ಸೈನ್ ವೇವ್ ಅಥವಾ ಕಾಸ್ ವೇವ್ ಏನಾದ್ರು ಇರುತ್ತೆ. ಇದು ಎಕ್ಸ್ ಆಕ್ಸಿಸ್ ಯಾವಾಗ ಏನಿರುತ್ತೆ, ಟೈಮ್ ಇರುತ್ತೆ ಅಲ್ವಾ. ಸೊ ಆ ಥರ ಅಪ್ಲಿಕೇಶನ್ಸ್ ಬಂದಾಗ ಈ ರ್ಯಾಂಡಮ್ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಇವಾಗ ಏನು ಅಂತ ಹೇಳಿದ್ರೆ, ಮ್ಯೂಸಿಕಲ್ ಪೀಸಸ್ ಆಫ್ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ಮ್ಯೂಸಿಕ್ ಟ್ರಾನ್ಸ್ಮಿಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಮ್ಯೂಸಿಕ್ಕಿಗೆ ಏನಿರುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ. ಈ ಥರ ವೇವ್ ಫಾರ್ಮ್ಸ್ ಇರುತ್ತಲ್ವ, ಸೈನ್ ವೇವ್ ಈ ಥರ ಹಿಂಗೇನೋ ಬರುತ್ತೆ, ಹಿಂಗೆ ಆಯಿತಾ. ಇದನ್ನು ನೀವು ಟ್ರಾನ್ಸ್ಮಿಟ್ ಮಾಡಬೇಕು. ಓಕೆ, ಇದೇನೋ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರುತ್ತೆ. ಸೊ ವೆನ್ ಎವರ್ ವೆನ್ ಎವರ್ ವಿ ಕಮ್ ಅಕ್ರಾಸ್ ದ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ರ್ಯಾಂಡಮ್ ಪ್ರೋಸೆಸ್. ಓಕೆ, ಸೊ ಯೂಶಲಿ ಏನು ಅಂದರೆ, ನೀವು ಟೈಮ್ನ ರ್ಯಾಂಡಮ್ ವೇರಿಯೇಬಲ್ ಅಂತ ತಿಳ್ಕೊಂಡ್ರೆ, ಓಕೆ, ಸೊ ಇಲ್ಲಿ ಟೈಮ್ನ ರ್ಯಾಂಡಮ್ ವೇರಿಯೇಬಲ್ ಅಂತ ತಿಳ್ಕೊಂಡ್ರೆ ಅವಾಗ ನಿಮ್ಗೆ ಅಪ್ಲಿಕೇಶನ್ಸ್ ಸುಮಾರು ಸಿಗುತ್ತೆ. ಈಗ ವೆದರ್ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಿರುತ್ತೆ. ಅದೇ ಥರ ಈ ಸಿಗ್ನಲ್ ತೊಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಿರುತ್ತೆ. ವೋಲ್ಟೇಜ್ ತೊಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಿರುತ್ತೆ. ಹಂಗಾಗಿ ನಿಮಗೆ ಈ ರ್ಯಾಂಡಮ್ ವೇರಿಯೇಬಲ್ ಟೈಮ್ ಇದ್ದರೆ ನಿಮ್ಗೆ ಅಪ್ಲಿಕೇಶನ್ಸ್ ಸುಮಾರು ಬರುತ್ತೆ. ಹಂಗಾಗಿ ಈ ಮಾಡ್ಯೂಲ್ನ ಓದ್ತೀರಾ. ಓಕೆ, ರ್ಯಾಂಡಮ್ ಪ್ರೋಸೆಸ್. ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸಾಂಪಲ್ಗೆ ಮ್ಯೂಸಿಕಲ್ ಪೀಸ್ ಅಂತ ಕೊಟ್ಟಿದ್ದಾರೆ. ಮ್ಯೂಸಿಕ್ ಅಂದರೆ ಏನೋ, ಇಟ್ಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಸೈನ್ ವೇವ್ಸ್. ಈ ಥರ ಏನೋ ಹಿಂಗಿರುತ್ತೆ ಮ್ಯೂಸಿಕ್, ಆಯಿತಾ. ಸೊ ಇದನ್ನು ಟ್ರಾನ್ಸ್ಮಿಟ್ ಮಾಡಬೇಕು. ಸೊ ಇದೇನಿದೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು ವೇರಿ ಆಗ್ತಿದೆ, ಆಂಪ್ಲಿಟ್ಯೂಡ್ ಆಫ್ ದ ವೋಲ್ಟೇಜ್ ಇಸ್ ವೇರಿಂಗ್, ದಟ್ ಈಸ್ ನಥಿಂಗ್ ಬಟ್ ದ ಮ್ಯೂಸಿಕ್. ಓಕೆ, ಸೊ ಎಲೆಕ್ಟ್ರಾನಿಕ್ಸಲ್ಲಿ ನೀವು ಏನೇ ತೊಗೊಂಡ್ರೇನೋ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೇರಿ ಆಗುತ್ತೆ. ಏನು ವೇರಿ ಆಗುತ್ತೆ, ಆಂಪ್ಲಿಟ್ಯೂಡ್ ವೇರಿ ಆಗುತ್ತೆ, ಇಲ್ಲ ಏನು ವೇರಿ ಆಗುತ್ತೆ, ಮೂರೇ ಥಿಂಗ್ಸ್ ವೇರಿ ಆಗೋದು ನಿಮಗೆ. ಏನೋ ಆಂಪ್ಲಿಟ್ಯೂಡ್ ವೇರಿ ಆಗ್ಬೋದು, ಇಲ್ಲ ಫ್ರೀಕ್ವೆನ್ಸಿ ವೇರಿ ಆಗುತ್ತೆ, ಇಲ್ಲ ಅಂದರೆ ಫೇಸ್ ವೇರಿ ಆಗುತ್ತೆ ಅಲ್ವಾ. ಸೊ ಇದು ಮೂರು ವೇರಿ ಆಗ್ತಿರುತ್ತೆ ವಿತ್ ರೆಸ್ಪೆಕ್ಟ್ ಟು ವಾಟ್, ಟೈಮ್. ಓಕೆ, ಸೊ ದಟ್ ಈಸ್ ವಾಟ್ ವಿಲ್ ಬಿ ಸ್ಟಡಿಂಗ್ ಇನ್ ದಿಸ್ ರ್ಯಾಂಡಮ್ ಪ್ರೋಸೆಸ್. ಓಕೆ, ಸೊ let me come to the example directly. So there is a term called as ensemble. Okay, ensemble ಅಂದ್ರೆ ಏನು, ಇಟ್ಸ್ ಎ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಸ್ಯಾಂಪಲ್ ಫಂಕ್ಷನ್ಸ್ ಅಂತ. ಈಗ ಒಂದು ನಾಯ್ಸ್ ಇದೆ ಅಂದ್ಕೊಳ್ಳಿ ಒಂದು ರೂಮಲ್ಲಿ. ಓಕೆ, ಆ ನಾಯ್ಸ್ನ ನೀವು ಮೆಷರ್ ಮಾಡಬೇಕು. ಅವಾಗ ಏನು ಮಾಡ್ತೀರಾ, ಒಂದೇ ಸತಿ ರೆಕಾರ್ಡ್ ಮಾಡಲ್ಲ, ಒಂದು 20 ಸತಿ ರೆಕಾರ್ಡ್ ಮಾಡ್ತೀರಾ ನಾಯ್ಸ್ನೇ, ಆಯಿತಾ. ಆ 20 ಸತಿ ರೆಕಾರ್ಡ್ ಮಾಡಿದ್ನು ಅನಲೈಸ್ ಮಾಡ್ತೀರಾ. ಸೊ ಇಷ್ಟು ಕಲೆಕ್ಷನ್ ಇದಿಲ್ಲ, 20 ರೆಕಾರ್ಡ್ಸ್ ಕಲೆಕ್ಷನ್ ಇದಿಲ್ಲ, ದಟ್ ಇಸ್ ಕಾಲ್ಡ್ ಆಸ್ ವಾಟ್, ಎನ್ಸೆಂಬಲ್. ಇಲ್ಲಿ ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದೆಯಾ, ಇದು ಒಂದು ಆಯಿತಾ, ಇದು ಎರಡನೇದು, ಇದು ಮೂರನೇದು, ಆಯಿತಾ. ಸೊ ಇದಕ್ಕೆ ಏನಂತ ಕೊಡ್ತೀರಾ, x1 ಆಫ್ ಟಿ ಅಂತ ಕೊಡ್ತೀರಾ, ಇದಕ್ಕೆ x2 ಆಫ್ ಟಿ, ಇದು x3 ಆಫ್ ಟಿ. ಅದೇ ಥರ ಡಾಟ್ ಡಾಟ್ ಇದೆ ಅಲ್ವಾ. ಸೊ ಇದು ಎಲ್ಲಿವರೆಗೂ ಹೋಗ್ಬೋದು, xn ಆಫ್ ಟಿ. ಇಲ್ಲಿ 20 ರೆಕಾರ್ಡ್ಸ್ ಅಂತ ಹೇಳಿದ್ದೀನಿ, ಇಲ್ಲಿ n ನಂಬರ್ ಆಫ್ ರೆಕಾರ್ಡ್ಸ್ ಇರ್ಬೋದು, ಆಯ್ತಾ. ನಾಯ್ಸ್ ಹಿಂದೆ 20 ರೆಕಾರ್ಡ್ಸ್ನ ತೊಗೊಂಡಿದ್ದೀರಾ. ಇಷ್ಟೂ ಆ್ಯಡ್ ಮಾಡಿದ್ರೆ, ಓಕೆ, x1 ಆಫ್ ಟಿ ಪ್ಲಸ್ x2 ಆಫ್ ಟಿ ಪ್ಲಸ್ x3 ಆಫ್ ಟಿ, ಆಯಿತಾ. ಇದೇ ಥರ ಇದನ್ನು ಫುಲ್ ಎನ್ ನಂಬರ್ ಆಫ್ ಟರ್ಮ್ಸ್ ಆ್ಯಡ್ ಮಾಡಿದ್ರೆ ನಿಮಗೇನು ಬರುತ್ತೆ, ನಿಮಗೆ ಎಕ್ಸ್ ಆಫ್ ಟಿ ಬರುತ್ತೆ. ಓಕೆ, ಸೊ ದಿಸ್ ನಾಯ್ಸ್ ಈಸ್ ಮೇಡ್ ಅಪ್ ಆಫ್ ಆಲ್ ದಿಸ್ ಸ್ಯಾಂಪಲ್ ಫಂಕ್ಷನ್ಸ್. ಓಕೆ, ಸೊ ಇದಿಷ್ಟು ಸ್ಯಾಂಪಲ್ ಫಂಕ್ಷನ್ಸ್ನ ಕಲೆಕ್ಷನ್ ಮಾಡಿದ್ರೆ ನೀವು ಅದನ್ನ ಏನಂತ ಕರಿತೀರಾ, ಎನ್ಸೆಂಬಲ್ ಅಂತ ಕರಿತೀರಾ, ಆಯಿತಾ. ಅದೇ ರೀತಿ ಇವಾಗ ನೀವು ಸ್ಟಡಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಅ ಪಾರ್ಟ್ ಆಫ್ ಸ್ಯಾಂಪಲ್ ಫಂಕ್ಷನ್ ಇಸ್ ಟೇಕನ್. ಇದೆಲ್ಲ ಒಂದೊಂದ, ಇದೊಂದು ಸ್ಯಾಂಪಲ್ ಫಂಕ್ಷನು, ಇದೊಂದು ಸ್ಯಾಂಪಲ್ ಫಂಕ್ಷನು, ಇದೊಂದು ಸ್ಯಾಂಪಲ್ ಫಂಕ್ಷನು.
ಇದ್ರಲ್ಲಿ ಏನು ಮಾಡ್ತೀರಾ, ಸ್ಟಾರ್ಟಿಂಗ್ ಇಲ್ಲಿಂದ ಇಟ್ಕೊಳ್ತೀರಾ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಅಸ್ ಟೈಮ್ 0. ಇಲ್ಲಿಂದ ಹಿಡಿದು ಇಲ್ಲೊಂದು ಲೈನ್ ಇದೆ ನೋಡಿ, ಟೈಮ್ ಟಿ, ಇಲ್ಲಿವರೆಗೂ ಸ್ಯಾಂಪಲ್ ತಗೊಳ್ತೀರಾ ಎಲ್ಲಾದ್ರದ್ದು. ಓಕೆ, ಇಲ್ಲಿ 3 ಇದೆಯಲ್ಲ, ಇಲ್ಲಿ ಎನ್ ನಂಬರ್ ಆಫ್ ಇರ್ಬೋದು, ಎನ್ ನಂಬರ್ ಆಫ್ ಸ್ಯಾಂಪಲ್ಸ್ದು ಇಷ್ಟು ಟೈಮ್ ಸ್ಪ್ಯಾನ್ ಮಾತ್ರ ತಗೊಳ್ತೀರಾ ಇಲ್ಲಿಂದ ಇಲ್ಲಿವರೆಗೂ. ಆಮೇಲೆ ಕಂಪೇರ್ ಮಾಡ್ತೀರಾ, ಇದ್ರದ್ದು ಎಲ್ಲ ಕಂಪೇರ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ದಟ್ ಇಸ್ ವಾಟ್ ಕಾಲ್ಡ್ ಆಸ್ ಎನ್ಸೆಂಬಲ್. ಎನ್ಸೆಂಬಲ್ ಇಸ್ ದ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಸ್ಯಾಂಪಲ್ ಫಂಕ್ಷನ್ಸ್. ಓಕೆ, ಸೊ ಆರ್ ಕ್ಲಿಯರ್ ವಿತ್ ದಟ್? ಸ್ಯಾಂಪಲ್ ಫಂಕ್ಷನ್ ಅಂದ್ರೆ ಏನಂತ ಗೊತ್ತಾಯ್ತಾ? ಹಲೋ, Yes, sir. ಓಕೆ. ಸೊ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಸಖತ್ ಇಂಪಾರ್ಟೆಂಟು. ನಿಮಗೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ 3 ಇಂಟಿಗ್ರೇಷನ್ಸ್ ಬರುತ್ತಲ್ಲ, ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಕರೆಕ್ಟಾಗಿ ಗೊತ್ತಾಗಲ್ಲ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಓಕೆ, ಸೊ ನೆಕ್ಸ್ಟು ನೀವು ಸಿಗ್ನಲ್ ತೊಗೊಳ್ಬೇಕಾರೆ, ಓಕೆ, ಸೊ ಇವಾಗ ಎಕ್ಸ್ ಆಫ್ ಟಿ ಅಂತ ಹೇಳಿದ್ನಲ್ಲ, ಈ ಸಿಗ್ನಲ್ ಯಾವ ಥರ ಇರ್ಬೋದು? ಇಟ್ ಕ್ಯಾನ್ ಬಿ 3 ಟೈಪ್ಸ್. ಒಂದೇನಿರುತ್ತೆ, ಸಿಗ್ನಲ್ ಫುಲ್ ಕಂಟಿನ್ಯೂಸ್ ಇರುತ್ತೆ. ಇಲ್ಲ ಅಂದ್ರೆ ಏನಿರುತ್ತೆ, ಇಟ್ ಕ್ಯಾನ್ ಬಿ ಡಿಸ್ಕ್ರೀಟ್. ಓಕೆ, ಆರ್ ಇಟ್ ಕ್ಯಾನ್ ಬಿ ಕಾಂಬಿನೇಷನ್ ಆಫ್ ಕಂಟಿನ್ಯೂಸ್ ಆ್ಯಂಡ್ ಡಿಸ್ಕ್ರೀಟ್, ದಟ್ ವಿಲ್ ಬಿ ಕಾಲ್ಡ್ ಆಸ್ ಮಿಕ್ಸ್ ಸಿಗ್ನಲ್. ಓಕೆ, ಸೊ ದೀಸ್ ಆರ್ ದ 3 ಟೈಪ್ಸ್. ಓಕೆ, ಇಲ್ಲಿ ಸ್ಯಾಂಪಲ್ಡ್ ಅಂದ್ರೆ ಒಂದು, ಡಿಸ್ಕ್ರೀಟ್ ಅಂದ್ರೆ ಆಲ್ಮೋಸ್ಟ್ ಒಂದೇ ಬರುತ್ತೆ. ಸೊ ದೆರ್ ವಿಲ್ ಬಿ 3 ಟೈಪ್ಸ್. ಒನ್ ಇಸ್ ಕಂಟಿನ್ಯೂಸ್, ಡಿಸ್ಕ್ರೀಟ್, ಆ್ಯಂಡ್ ದೆನ್ ಇಟ್ ಈಸ್ mixed type. Okay, so that is what the behavior of the signal could be. Okay, ರ್ಯಾಂಡಮ್ ಪ್ರೋಸೆಸ್ನ ಹೆಂಗೆ ಡಿಫೈನ್ ಮಾಡ್ತೀರಾ? ಎಕ್ಸ್ ಆಫ್ ಟಿ ನಾವಾಗಲೇ ಹೇಳಿದೆ ಅಲ್ವಾ, ವೇರಿಯೇಬಲ್ ಏನಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರುತ್ತೆ. ಹಾಗಾಗಿ ನೇಮ್ ಏನಾದರೂ ಕರೀರಿ, ಎಕ್ಸ್ ಆಫ್ ಟಿ, ವೈ ಆಫ್ ಟಿ, ಝೆಡ್ ಆಫ್ ಟಿ, ಯಾವ್ದಾದ್ರು ಕರೀರಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಟೈಮ್. ಇದು ಬೇಕಾದ್ರೆ ಜಿ ಆಫ್ ಟಿ ಏನಾದರೂ ಕರೀರಿ. ಓಕೆ, ಬಟ್ ಇಲ್ಲಿ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಏನಿರುತ್ತೆ, ಇಟ್ ವುಡ್ ಬಿ ಆಲ್ಮೋಸ್ಟ್ ಯಾವಾಗಲೂ ಏನಿರುತ್ತೆ, ಟೈಮ್ ಇರುತ್ತೆ. ಓಕೆ, ಸೊ ನಾನು ಏನು ಹೇಳ್ತೀನಲ್ಲ ಅದನ್ನೇ ಇನ್ ಟರ್ಮ್ಸ್ ಆಫ್ ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಓಕೆ, ಸೊ ಇನ್ಸ್ಟೆಡ್ ಆಫ್ ರೀಡಿಂಗ್ ಐ ಆಮ್ ಜಸ್ಟ್ ಟೆಲಿಂಗ್ ವಾಟ್ ಇಸ್ ಬೀಂಗ್ ಗಿವನ್. ಓಕೆ, ಸೊ ಅವಾಗಲೇ ಮ್ಯೂಸಿಕ್ ಇನ್ಫಾರ್ಮೇಷನ್ ಇತ್ತಲ್ವಾ. ಸೊ ಇದು ನೋಡಿದ್ರೆ ಇದು ಮ್ಯೂಸಿಕ್ ಅಂದರೆ ನಾಯ್ಸಿಂದ ಇತ್ತು ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಆ್ಯನ್ ಎನ್ಸೆಂಬಲ್ ಆಫ್ ನಾಯ್ಸ್ ರೆಕಾರ್ಡಿಂಗ್ಸ್, ನಾಯ್ಸ್ ರೆಕಾರ್ಡಿಂಗ್ ಮಾಡಿದ್ರು, ಅದರದ್ದು ಎಕ್ಸ್ ಒನ್ ಆಫ್ ಟಿ, ಎಕ್ಸ್ ಟು ಆಫ್ ಟಿ, ಎಕ್ಸ್ ತ್ರೀ ಆಫ್ ಟಿ, ಇದೇ ಥರ ಏನಿರುತ್ತೆ ಅದಷ್ಟು ಆ್ಯಡ್ ಮಾಡಿದ್ರೆ ನಿಮಗೆ ಏನು ಬರ್ತಿತ್ತು, ಎಕ್ಸ್ ಆಫ್ ಟಿ ಬರ್ತಿತ್ತು. ಇದು ಯಾವುದ್ರದ್ದು ಎನ್ಸೆಂಬಲ್ಲು? ನಾಯ್ಸ್ ಇಂದು ಎನ್ಸೆಂಬಲ್ ಆಯಿತಾ, ಗ್ರೂಪ್ ಆಫ್ ನಾಯ್ಸ್ ಆಯಿತಾ, ಗ್ರೂಪ್ ಆಫ್ ನಾಯ್ಸ್ ಇಂದು ಸ್ಯಾಂಪಲ್ ಫಂಕ್ಷನ್. ಅದೇ ಥರ ಬೇರೆ ಯಾವುದಾದ್ರದ್ದು ಇರ್ಬೋದು ಅಂದರೆ, ಸೊ ಇಲ್ಲಿ ನೋಡಿ, ಇದು ಆ್ಯನ್ ಎನ್ಸೆಂಬಲ್ ಆಫ್ ರೆಕಾರ್ಡಿಂಗ್ಸ್ ಆಫ್ ಸೈನೋಸೈಡ್ಸ್ ವಿತ್ ರ್ಯಾಂಡಮ್ ಫೇಸಸ್. ಇದು ನೋಡಿ, ಇದು ಫೇಸ್ ಅಂದರೆ ಏನು ಹೇಳಿ, ಹಿಂಗೊಂದು ಸಿಗ್ನಲ್ ಇದ್ದರೆ ಇದು ಎಷ್ಟು 0 ಇಂದ ಸ್ಟಾರ್ಟ್ ಆಗ್ತಿದೆಯಾ, 0 ಫೇಸ್ ಅಂತ ಹೇಳ್ತೀರಾ ಆಯಿತಾ. ಅದೇ ರೀತಿ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ, ಈಗ ಹಿಂಗೆ ಸಿಗ್ನಲ್ ಇದ್ದರೆ, ಸೊ ಅಟ್ 0 ಎಷ್ಟು ಡಿಗ್ರಿ ಇದೆ ನಿಮ್ಮದು, 90 ಡಿಗ್ರಿ ಇದೆಯಾ. ಸೊ ದ ಫೇಸ್ ಆಫ್ ದಿಸ್ ಇಸ್ ವಾಟ್, 90 ಡಿಗ್ರಿ ಆಯಿತಾ. ಸೊ ಈ ಥರ ಫುಲ್ ಹಿಂಗೆ ಬಂತು, ಇದೇನಂತು 180 ಡಿಗ್ರಿ ಆಯಿತಾ. ಸೊ ಇದು 0 ಡಿಗ್ರಿ ಫೇಸ್ ಶಿಫ್ಟ್, ಇದೆಷ್ಟು 90 ಡಿಗ್ರಿ, ಇದೆಷ್ಟಿದೆ -180 ಡಿಗ್ರಿ ಫೇಸ್ ಶಿಫ್ಟ್. ಸೊ ಇಲ್ಲಿ ಸಿಗ್ನಲ್ಸ್ ನೋಡಿ, ಟೈಮ್ 0 ಇಲ್ಲಿ ತೊಗೊಂಡಿದ್ದೀರಾ, ಇಲ್ಲಿಂದ ಇಲ್ಲಿವರೆಗೂ ಎನ್ಸೆಂಬಲ್ ತೊಗೊಂಡಿದ್ದೀರಾ, ಇಷ್ಟದು ಚೆಕ್ ಮಾಡ್ತೀರಾ, ಇದು 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 ಎಲ್ಲದರದ್ದು ಫೇಸ್ ಚೆಕ್ ಮಾಡಿ. ಇದು ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇದು ನೋಡಿ ನೆಗೆಟಿವಿಂದ ಸ್ಟಾರ್ಟ್ ಆಗಿದೆ, ಇದು ಪಾಸಿಟಿವಿಂದ ಸ್ಟಾರ್ಟ್ ಆಗಿದೆ. ಒಂದೊಂದ್ರ ಫೇಸ್ ಒಂದೊಂದು ಥರ ಇದೆ ಅಲ್ವಾ. ಇದಿಷ್ಟನ್ನು ಕಲೆಕ್ಟ್ ಮಾಡಿ ಸ್ಟಡಿ ಮಾಡಿದೆ, ಇಟ್ಸ್ ಅನ್ ಎನ್ಸೆಂಬಲ್ ಆಫ್ ವಾಟ್, ರೆಕಾರ್ಡಿಂಗ್ ಆಫ್ ಸೈನೋಸೈಡ್ಸ್ ವಿತ್ ರ್ಯಾಂಡಮ್ ಫೇಸಸ್. ಸೊ ಎಲ್ಲದರದ್ದು ಫೇಸ್ ಏನಿದೆ ರ್ಯಾಂಡಮ್, ಏನು ಬೇಕಾದ್ರೆ ಇರ್ಬೋದು. ಓಕೆ, ಸೊ ದಟ್ ಇಸ್ ಅನ್ ಎನ್ಸೆಂಬಲ್ ಆಫ್ ವಾಟ್, recordings of sinusoids with random phases. Okay, are you clear with that? Yes, sir. Okay, next. Yes, sir. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಎನ್ಸೆಂಬಲ್ ಆಫ್ ರೆಕಾರ್ಡಿಂಗ್ಸ್ ಆಫ್ ಅನ್ಸಿಂಕ್ರೊನೈಸ್ಡ್ ಪಲ್ಸ್ ಅಲ್ವಾ. ಸೊ ಪಲ್ಸ್ ಅಂದರೆ ಹೆಂಗಿರುತ್ತೆ ಹೇಳಿ ನಿಮಗೆ, ಈ ಥರ ಇರುತ್ತೆ, ಈ ಥರ ಪಲ್ಸಸ್ ಬರುತ್ತೆ, ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಈ ಥರ ಬರ್ತಾ ಇರುತ್ತೆ. ಓಕೆ, ಸೊ ಇದು ನೋಡಿ, ಇಲ್ಲಿ ಪಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇದು ಇನ್ನೊಂದು ಪಲ್ಸ್ ಎಲ್ಲ ಇದಕ್ಕಿಂತ ಮುಂಚೆನೇ ಇಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ, ಇನ್ನೊಂದು ಇಲ್ಲಿಗೆ ಬಂದು ಇಲ್ಲಿಗೆ ಎಂಡ್ ಆಗಿದೆ. ಓಕೆ, ಒಂದಕ್ಕೊಂದಕ್ಕೂ ಸಿಂಕ್ರೊನೈಸೇಷನ್ ಇಲ್ಲ. ಸಿಂಕ್ರೊನೈಸ್ಡ್ ಅಂದರೆ ಹೆಂಗಿರ್ಬೇಕು ಹೇಳಿ, ಎಲ್ಲ ಒಂದೇ ಥರ ಇರಬೇಕು. ಇಲ್ಲಿ ಹಿಂಗಿದ್ರೆ ನೆಕ್ಸ್ಟಲ್ಲೂ ಸ್ಯಾಂಪಲ್ ನಿಮಗೆ ಹಿಂಗೆ ಇದ್ದರೆ ಇದೆರಡು ಸಿಂಕ್ರೊನೈಸ್ಡ್ ಅಂತ. ಇಲ್ಲಿ ನೋಡಿ, ಇದು ಫೇಸ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇದು ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇದು ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲೇ ಮುಗಿತಿದೆ. ಸೊ ಹಂಗಾಗಿ ಏನು, ರ್ಯಾಂಡಮ್ ಅನ್ಸಿಂಕ್ರೊನೈಸ್ಡ್ ಪಲ್ಸಸ್. ಓಕೆ, ಅಗೈನ್ ವಾಟ್ ಇಸ್ ಇಟ್, ಇಟ್ಸ್ ಅನ್ ಎನ್ಸೆಂಬಲ್. ಎನ್ಸೆಂಬಲ್ ಅಂದರೆ ಕಲೆಕ್ಷನ್ ಆಯಿತಾ. ಸೊ ಕಲೆಕ್ಷನ್ ಆಫ್ ಎನ್ಸೆಂಬಲ್ ಆಫ್ ರೆಕಾರ್ಡಿಂಗ್ ಆಫ್ ರ್ಯಾಂಡಮ್ ಅನ್ಸಿಂಕ್ರೊನೈಸ್ಡ್ ಪಲ್ಸಸ್. ನೀವು ಇಷ್ಟು ಮಾತ್ರ ತಗೊಳ್ಬೇಕು, ಎಲ್ಲಿಂದ 0 ಇಂದ ಟಿ, ಇದು ಇಷ್ಟು ಮುಂದಕ್ಕೂ ಇರುತ್ತೆ. ಬಟ್ ನೀವು ಸ್ಟಡಿ ಮಾಡ್ಬೇಕಾದ್ರೆ ಪಾರ್ಟ್ ಬೈ ಪಾರ್ಟ್ ಸ್ಟಡಿ ಮಾಡಬೇಕು. ಫಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಸ್ಟಡಿ ಮಾಡ್ತೀರಾ, ಆಮೇಲೆ ಇನ್ನೊಂದು ಯಾವ್ದು ಬೇಕಾದ್ರೆ ತಗೊಳ್ಬೇಕು ಟೈಮಿಂಗ್. ಸದ್ಯಕ್ಕೆ 0 ಇಂದ ಟಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ಎನ್ಸೆಂಬಲ್.
Next is probability density function. Okay, so probability density function ಅಂದ್ರೆ ನಿಮ್ಗೆ ಮುಂಚೆನೆ ಗೊತ್ತಿದೆ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಇದೆಲ್ವಾ. ಸೊ ದಿಸ್ ಇಸ್ ವಾಟ್ probability density function. ಇದು ಏರಿಯಾ ಯಾವಾಗಲೂ ಏನಿರುತ್ತೆ ಹೇಳಿ, ಇಟ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಝೀರೋ, ಅಥವಾ ಇಟ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಝೀರೋ, ಅಥವಾ ಏರಿಯಾ ಅಂಡರ್ ದಿಸ್ ವಿಲ್ ಬಿ ಈಕ್ವಲ್ ಟು ಒನ್ ಅಂತ ನಿಮಗೆ ಮುಂಚೆನೇ ಗೊತ್ತಿದೆ. ಸೊ ಇವಾಗ ಅದೇ ಪ್ರಾಪರ್ಟಿ ಇಲ್ಲಿ ತೊಗೊಳ್ಳೋಣ. ಇದು ನಿಮ್ಗೇನು ಹೇಳಿ, ಇದು ಟೈಮ್ ಪೀರಿಯಡ್ ಅಲ್ಲ. ಸೊ ಅಟ್ ಎಫ್ ಎಕ್ಸ್, ಓಕೆ, ಇಲ್ಲಿ ಟೈಮ್ ಏನಿದೆ ಝೀರೋ ಇಂದ ಸ್ಟಾರ್ಟ್ ಮಾಡ್ತೀರಾ. ಹಂಗಾದ್ರೆ ಎಫ್ ಎಕ್ಸ್ ಆಫ್ ಝೀರೋ ಅಟ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಅಂತ ಬರ್ತೀರಾ. ಸೊ ಇದ್ರದ್ದು ಹೆಂಗೆ ಬರುತ್ತೆ ಅಂದರೆ, ನೀವು ಸ್ಟಡಿ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿಂದ ಸ್ಟಡಿ ಮಾಡ್ತೀರಾ, ಆ ಟೈಮ್ ಈಸ್ ಈಕ್ವಲ್ ಟು ಝೀರೋ ಇಂದ ಸ್ಟಾರ್ಟ್ ಮಾಡ್ತೀರಾ. ಹಂಗಾಗಿ ಏನು ಬರ್ತೀರಾ, ಎಫ್ ಎಕ್ಸ್ ಆಫ್ ಝೀರೋ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಝೀರೋ. ಇಲ್ಲಿಂದ ಮುಂದಕ್ಕೆ ಸ್ಟಡಿ ಮಾಡ್ತಿರಲ್ಲ, ಇದಕ್ಕೋಸ್ಕರ ಏನಂತ ಬರ್ತೀರಾ, ಎಫ್ ಎಕ್ಸ್ ಆಫ್ ಝೀರೋ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಝೀರೋ. ಸೊ ದಟ್ ಈಸ್ ವಾಟ್ ಈಸ್ ಬೀಯಿಂಗ್ ರಿಟರ್ನ್ ಓವರ್ ಹಿಯರ್. ಓಕೆ, ಆರ್ ಕ್ಲಿಯರ್ ವಿತ್ ದಟ್ ಡೆಫಿನೇಷನ್? ಇದು ಗೊತ್ತಾಯ್ತಾ ಇದು? ಹಲೋ ಹಲೋ Yes, sir. ಓಕೆ, ಬಟ್ ಎಕ್ಸ್ ಎಲ್ಲಿವರೆಗೂ ಇದು ಡಿಫೈನ್ ಆಗಿದೆ, ಈ ಕಡೆಯಿಂದ ಇದೆ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಹೋಗ್ತಾ ಇದೆ ಸಿಗ್ನಲ್ಲು. ಬಟ್ ನೀವು ತೊಗೊಳ್ತಾ ಇರೋದು ಎಲ್ಲಿಂದ ಹೇಳಿ, ಝೀರೋ ಇಂದ ತೊಗೊಳ್ತಿರಲ್ವಾ. ಹಂಗಾಗಿ ಏನು ತೊಗೊಳ್ತಿರೋದು, ಎಫ್ ಎಕ್ಸ್ ಆಫ್ ಝೀರೋ ಆಫ್ ಎಕ್ಸ್ ಫಾರ್ ಗ್ರೇಟರ್ ದ್ಯಾನ್, ಇಲ್ಲಿಂದ ಮುಂದೆ ತೊಗೊಳ್ತಿರಲ್ವಾ. ಸೊ ಹಂಗಾಗಿ ಏನೋ ಎಫ್ ಎಕ್ಸ್ ಆಫ್ ಝೀರೋ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ತೀರ. ಇದೇನಕ್ಕಾಯ್ತು, ಸಿಂಗಲ್ ವೇರಿಯಬಲ್. ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ವೇರಿಯಬಲ್ ಎಕ್ಸ್ ಆಫ್ ಟಿ ಇದೆ, ಹಂಗಾಗಿ ಈ ಥರ ಬರ್ಕೊಂಡೆ. ಇವಾಗ ನಿಮಗೆ ಎರಡು ವೇರಿಯಬಲ್ ಇತ್ತು ಅಂದ್ಕೊಳ್ಳಿ. ಓಕೆ, ಇನ್ಸ್ಟೆಡ್ ಆಫ್ ಸಿಂಗಲ್ ವೇರಿಯಬಲ್ ದರ್ ಇಸ್ ಎ ಬೈ ವೇರಿಯಂಟ್ ವೇರಿಯಬಲ್. ಅವಾಗ ಏನಾಗುತ್ತೆ, ಎರಡು ವೇರಿಯಬಲ್ ಬರುತ್ತೆ ನಿಮಗೆ. ಒಂದ್ರ ಬದಲು ಏನು ಬರುತ್ತೆ, ಎರಡು ವೇರಿಯಬಲ್ ಬರುತ್ತೆ. ಅವಾಗೇನು, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ. ಸೊ ಈ ಥರ ಬರ್ತಿದೆ ಅಲ್ವಾ, ಸೆಕೆಂಡ್ ಮಾಡ್ಯೂಲಲ್ಲಿ ಬರ್ದಿರ ನೋಡಿ. ಸೊ ಇದೇನೋ ಟು ಬೈ ವೇರಿಯಂಟ್ ವೇರಿಯಬಲ್, ಇದು ಹಿಂಗೆ ಬರ್ತಿದೆ. ಇವಾಗೇನೋ ಥರ್ಡ್ ಮಾಡ್ಯೂಲಲ್ಲಿ ಏನೋ ಇದೇ ಬೈ ವೇರಿಯಂಟೇ ಇದೆ. ಓಕೆ, ಬಟ್ ವಿತ್ ರೆಸ್ಪೆಕ್ಟ್ ಟು ಏನಿರಬೇಕು, ಇದು ಟೈಮ್ ಇರಬೇಕಲ್ವಾ. ಹಂಗಾಗಿ ಏನಂತ ಬರ್ತೀರಾ ಇದನ್ನು, ಎಫ್ ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಎಕ್ಸ್ ಒನ್ ಕಾಮ ಎಕ್ಸ್ ಟು ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಅಂತ ಅರ್ಥ. ಹಂಗಂದ್ರೆ ಏನು ಅಂತ ಹೇಳಿದ್ರೆ, ಎರಡು ಸ್ಯಾಂಪಲ್ನ ತಗೊಳ್ತಿದ್ದೀರಾ, ಆಯಿತಾ. ಸೊ ಎರಡು ಸ್ಯಾಂಪಲಲ್ಲಿ ಇವಾಗ ಇದನ್ನ ನಾವು ಟಿ ಒನ್ ಅಂದ್ಕೊಳ್ಳೋಣ, ಇದನ್ನ ಟಿ ಟು, ಇದನ್ನ ಟಿ3 ಅಂದ್ಕೊಳ್ಳೋಣ. ಸೊ ಎರಡು ಫಂಕ್ಷನ್ಸ್ ತೊಗೊಂಡಿದ್ರೆ, ಎರಡು ತೊಗೊಂಡಿದ್ರೆ ಎಕ್ಸ್ ಆಫ್ ಟಿ ಒನ್ ಅಂದರೆ ಇದು ಬಂತ. ಸೊ ಇದರಿಂದ ಏನಾಯಿತು, ಎಕ್ಸ್ ಆಫ್ ಟಿ ಒನ್ ಬಂತು. ನೆಕ್ಸ್ಟ್ನೇದು ಯಾವುದೋ ಎಕ್ಸ್ ಆಫ್ ಟಿ ಟು, ಆಯಿತಾ. ಎರಡು ಫಂಕ್ಷನ್ ತೊಗೊಂಡಿದ್ದೀರಾ. ಸೊ ಇದನ್ನು ಎಕ್ಸ್ ಆಫ್ ಟಿ ಒನ್ ಅಂತ ಹೇಳಿದ್ರೆ, ಎಕ್ಸ್ ಆಫ್ ಟಿ ಟು, ಇದನ್ನೇನಂತ ಕರಿತೀರಾ, ಎಕ್ಸ್ ಒನ್ ಅಂತ ಕರಿತೀರಾ, ಇದು ಎಕ್ಸ್ ಟು ಅಂತ ಕರಿತೀರಾ. ಎಲ್ಲಿಂದ, ಝೀರೋ ಇಂದ ಮುಂದೆ ಅಲ್ವಾ. ಸೊ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಝೀರೋ ಅಂತ ತಗೊಂಡಿದ್ದೀರಾ. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಇದು ಗೊತ್ತಾಯ್ತಾ ಡೆಫಿನೇಷನ್ ಏನಂತ? ಹಲೋ, Yes, sir. ಓಕೆ. Yes, sir. ನೆಕ್ಸ್ಟು, ಇದು ಎರಡು ಸಿಗ್ನಲ್ ಒಂದೇ ಇತ್ತು. ಇದು ಏನು ಫುಲ್ ನಾಯ್ಸಿಂದೇ ಕಂಪೇರ್ ಮಾಡ್ತಿದ್ರಿ. ಇವಾಗ ನಾಯ್ಸಿಂದು ಮತ್ತು ಇನ್ನೊಂದು ಬೇರೆ ಏನೋ ಮ್ಯೂಸಿಕ್ ಇತ್ತು ಅಂದ್ಕೊಳ್ಳಿ. ಇನ್ನೊಂದೇನೋ ಮ್ಯೂಸಿಕ್ ಇತ್ತು, ಆಯಿತಾ. ಇನ್ನೊಂದೇನೋ ಮ್ಯೂಸಿಕ್ ಇತ್ತು, ಅದನ್ನು ಝೀರೋ ಇಂದ ಟಿ ವರ್ಗು ಕಂಪೇರ್ ಮಾಡಬೇಕು. ಇದನ್ನೇನಂತ ಕರಿತೀರಾ, ಎಕ್ಸ್ ಅಂತ ಕರಿತೀರಾ. ಇದನ್ನು ಬೇಕಾದ್ರೆ ವೈ ಅಂತ ಕರೆಯೋಣ, ಆಯಿತಾ. ಇದು ಟೈಮ್ ಇರುತ್ತಾ, ಇದಕ್ಕೂ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರುತ್ತಾ. ಇವಾಗ ಎಕ್ಸ್ನ ಮತ್ತು ವೈನ ಕಂಪೇರ್ ಮಾಡ್ತಿದ್ದೀರಾ. ಅವಾಗೇನು ಬರ್ತೀರಾ, ಎಕ್ಸ್ ಆಫ್ ಟಿ ಒನ್ ಅಂತ ಬರ್ತೀರಾ, ವೈ ಆಫ್ ಟಿ ಟು ಅಂತ ಬರ್ತೀರಾ. ಇಲ್ಲೇನು ಬರುತ್ತೆ, ಎಕ್ಸ್ ಮತ್ತು ವೈ ಅಂತ ಬರುತ್ತೆ. ಓಕೆ, ಸೊ ಯು ಕಂಪೇರಿಂಗ್ ಟೂ ಫಂಕ್ಷನ್ಸ್. ಓಕೆ, ಬಟ್ although you are comparing two functions, your x axis will always be what, time axis. Okay, x of t1 y of t2 x comma y ಅಂತ ಕರೀತಾರೆ. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ಸೊ ಇದಿಷ್ಟು ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಇವಾಗ ನಾನು ಎರಡು ವೇರಿಯೇಬಲ್ ಹೇಳಿದ್ದೆ, ಆಯಿತಾ. ಅದೇ ಥರ ನಿಮಗೆ ಎನ್ ನಂಬರ್ ಆಫ್ ವೇರಿಯೇಬಲ್ಸ್ ಇರುತ್ತೆ. ಇವಾಗ 1 2 3 ಅಂತ ನಾವು ಹೇಳ್ತೀವಿ. ಓಕೆ, ಸೊ ದೇರ್ ಕ್ಯಾನ್ ಬಿ ಎನ್ ನಂಬರ್ ಆಫ್ ವೇರಿಯೇಬಲ್ಸ್, ಎಷ್ಟು ಬೇಕಾದ್ರೆ ಇರ್ಬೋದು ಎನ್. ಓಕೆ, ಸೊ ಅವಾಗ ಹೆಂಗೆ ಬರೀತೀರಾ, ಎಫ್ ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಎಲ್ಲಿವರೆಗೂ ಬರ್ತೀರಾ, ಎಕ್ಸ್ ಆಫ್ ಟಿ ಒನ್ ಅಂತ ಬರೀತೀರಾ, ಆಯಿತಾ. ಸೊ ಹಂಗಾಗಿ ಇದೆಷ್ಟು ಬರುತ್ತೆ, ಎಕ್ಸ್ ಒನ್ ಟು ಎಕ್ಸ್ ಎನ್ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಝೀರೋ ಅಂತ ಬರುತ್ತೆ. ಓಕೆ, ಸೊ ಆರ್ ಕ್ಲಿಯರ್ ವಿತ್ ದಿಸ್?
ಇದು ಗೊತ್ತಾಯ್ತಲ್ವಾ? Yes, ಹಲೋ. sir. ಓಕೆ. Yes, sir. ನೆಕ್ಸ್ಟ್ ಅದೇ ಥರ ಈಗ ಆ, ಬೇರೆ ಬೇರೆ ರ್ಯಾಂಡಮ್ ವೇರಿಯೇಬಲ್ ತಗೊಳ್ಳಿ. ಎಕ್ಸ್ ಮತ್ತು ವೈ ತೊಗೊಂಡಿದ್ನಲ್ಲ ಅದನ್ನು ಎಕ್ಸ್ ಅನ್ನೋದು ಎನ್ ನಂಬರ್ ಆಫ್ ಸ್ಯಾಂಪಲ್ಸ್ ಇರುತ್ತೆ ಅಂದ್ಕೊಳ್ಳಿ, 1 to n. ಅದೇ ಥರ ವೈನೂ ಸಹ 1 ಇಂದ m ಇರುತ್ತೆ ಅಂತ ತಿಳ್ಕೊಳ್ಳಿ. ಯಾವಾಗ ಏನಾಗುತ್ತೆ, ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಅಪ್ ಟು ಎಕ್ಸ್ ಆಫ್ ಟಿ ಎನ್ ಬರುತ್ತೆ. ಅದೇ ಥರ ವೈ ಆಫ್ ಟಿ ಒನ್ ಡ್ಯಾಶ್ ಅಪ್ ಟು ವೈ ಆಫ್ ಟಿ ಎಮ್ ಡ್ಯಾಶ್ ಅಂತ ಬರುತ್ತೆ. ಅದನ್ನು ಹೆಂಗೆ ಬರ್ತಾರೆ ಇಲ್ಲಿ, x1 to xn, y1 ಡ್ಯಾಶ್ ಟು ವೈ ಎಮ್ ಡ್ಯಾಶ್ ಅಂತ ಈ ಥರ ಬರ್ಕೋತಾರೆ. ಟೂ ವೇರಿಯೇಬಲ್ ಇದು ಇನ್ಕ್ರೀಸ್ ಮಾಡಿದ್ದೀವಿ ಅಷ್ಟೇ, ಎಲ್ಲಿಗೆ ಎನ್ ನಂಬರ್ ಆಫ್ ಟರ್ಮ್ಸಿಗೆ. ಓಕೆ. ಬಟ್ ಎಕ್ಸ್ ಎಲ್ಲಿವರೆಗೂ x1 ಎಲ್ಲಿವರೆಗೂ ವೇರಿ ಆಗ್ಬೋದು, -∞ ಟು xn. ಅದೇ ಥರ ವೈ ಎಲ್ಲಿವರೆಗೂ ವೇರಿ ಆಗೋದು, -∞ ಟು ಇನ್ಫಿನಿಟಿವರೆಗೂ ವೇರಿ ಆಗ್ಬೋದು. ಇದಿಷ್ಟು ಈ ವೇರಿಯೇಬಲ್ಸ್ ಎಲ್ಲ ವೇರಿ ಆಗುತ್ತೆ, ಬಟ್ ನೀವು ತಗೊಳ್ತಿರೋದು ಎಲ್ಲಿಂದ, 0 ಇಂದ ಮಾತ್ರ ಮುಂದೆ ತಗೊಳ್ತಿದ್ದೀರಾ. ಓಕೆ. ಸೊ ದಟ್ ಈಸ್ ರಿಗಾರ್ಡಿಂಗ್ ದಿಸ್ representation of the signal. Okay. Now let us try to solve the problem. Okay. ಇವಾಗ n is equal to 3 ಅಂತ ಕೊಟ್ಟಿದ್ದಾರೆ. A multivariant PDF is described with n is equal to 3. Find the PDF f x of t1 ಆಯ್ತಾ, multivariant CDF x of t1 x of t2 x of t3 CDF of x of t2 of x ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇದು ಸಖತ್ ಸಿಂಪಲ್ ಇದೆ. ಸೊ ಇವಾಗ n is equal to 3 ಅಂದರೆ, ಓಕೆ, ಸೊ ಎಷ್ಟು ಸ್ಯಾಂಪಲ್ ಫಂಕ್ಷನ್ಸ್ ಇರುತ್ತೆ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ, 3 ಇರುತ್ತೆ ಅಂತ. ಏನೇನಿರುತ್ತೆ, ಎಕ್ಸ್ ಆಫ್ ಟಿ ಒನ್ ಇಂದಿರುತ್ತೆ, ಎಕ್ಸ್ ಆಫ್ ಟಿ ಟು ಅಂದಿರುತ್ತೆ, ಎಕ್ಸ್ ಆಫ್ ಟಿ ತ್ರೀ ಅಂತ ಇರುತ್ತೆ. n is equal to 3 ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದೇನೋ ಪಿ ಡಿ ಎಫ್ ಕೇಳಿದಾರಲ್ವಾ, ಸೊ ಹಂಗಾಗಿ n ನಂಬರಿಗೆ ಹೆಂಗಿರುತ್ತೆ ಅಂತ ಫಸ್ಟ್ ಬರ್ಕೊಳ್ಳೋಣ. ಸೊ ಮಲ್ಟಿವೇರಿಯಂಟ್ ಪಿ ಡಿ ಎಫ್ ಈಗ ಥರ ನೋಡಿದೆ, ಈ 3 ಕೊಟ್ಟಿರಲ್ವಾ, ಸೊ ಎನ್ ನಂಬರ್ ಇದ್ರೆ ಏನಂತ ಬರ್ತದೆ, ಎಫ್ ಎಕ್ಸ್ ಆಫ್ ಟಿ ಒನ್ ಅಪ್ ಟು ಎಕ್ಸ್ ಆಫ್ ಟಿ ಒನ್ ಅಂತ ಬರುತ್ತೆ, ಟಿ ಎನ್ ಅಂತ ಬರ್ತಿರಲ್ವಾ, x1 x2 ಅಪ್ ಟು ಎಕ್ಸ್ ಎನ್ ಅಂತ. ಇಲ್ಲಿ 3 ಕೊಟ್ಟಿರಲ್ಲ, ಹಂಗಾಗೇನು ಎಕ್ಸ್ ಆಫ್ ಟಿ ಒನ್ ಟಿ ಟು ಟಿ ತ್ರೀ, ಇಲ್ಲಿ ಎಷ್ಟು ಬರುತ್ತೋ x1 x2 x3 ಅಂತ ಬರೀತೀರಾ. ಓಕೆ. ಫಾರ್ ವಿತ್ n is equal to 3. ಅದು ಕ್ಲಿಯರ್ ಟಿಲ್ ಹಿಯರ್? ಇಷ್ಟು ಅರ್ಥ ಆಗಿದೆಯಾ? Yes, sir. ಓಕೆ. Yes, sir. ನೆಕ್ಸ್ಟ್ ಇವಾಗ ಪಿ ಡಿ ಎಫ್ ಆಫ್ ಎಫ್ ಎಕ್ಸ್ ಆಫ್ ಟಿ ಒನ್ ಅಂತ ಕೇಳಿದ್ದಾರೆ. ನಿಮಗೆ ಇಷ್ಟು ಮೂರುದು ಬೇಡ ಆಯಿತಾ, ಒಟ್ಟಿಗೆ ಮೂರುದು ಬೇಡ. ಏನು ಕೇಳಿದ್ದಾರೆ, ನಿಮಗೆ ಇಷ್ಟು ಮಾತ್ರ ಬೇಕು, ಯಾವುದು, ಟಿ ಒನ್ನಿನ ಮಾತ್ರ ಬೇಕು, ಇದೊಂದು ಮಾತ್ರ ಬೇಕು. ಇವಾಗ ಏನು ಮಾಡಬೇಕು, ಇದು ಎರಡನ್ನೂ ಸಹ ಏನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಓಕೆ. ಸೊ ದೇ ಆರ್ ಇಂಟೆಂಡೆಡ್ ಟು ಫೈಂಡ್ ಓನ್ಲಿ ಅವರ್ ಪಿ ಡಿ ಎಫ್ ಆಫ್ ಎಕ್ಸ್ ಆಫ್ ಟಿ ಒನ್. ಸೊ ಇದನ್ನೇನಂತ ಕರಿತೀರಾ, ಮಾರ್ಜಿನಲ್ ಡೆನ್ಸಿಟಿ ಅಂತ ಕರಿತೀರಾ. ನಿಮಗೆ ಮುಂಚೆನೇ ಫಾರ್ಮುಲಾ ಇತ್ತಲ್ವಾ ಮಾಡ್ಯೂಲ್ 2 ಅಲ್ಲಿ, ಮಾರ್ಜಿನಲ್ ಡೆನ್ಸಿಟಿ ಆಯಿತಾ. ಎರಡು ಇದ್ರೆ ಒಂದ್ರದ್ದೇ ಪಿ ಡಿ ಎಫ್ ಕನ್ವರ್ಟ್ ಮಾಡೋಕ್ಕೆ ಮಾರ್ಜಿನಲ್ ಡೆನ್ಸಿಟಿ ಅಂತ ಕರೀತಾರೆ. ಸೊ ಇಲ್ಲೇನಿದೆ, ಮೂರಿದೆ, ಬಟ್ ಬೇಕಾಗಿರೋದು ನಿಮಗೇನು, ಒಂದೇ ಒಂದು. ಸೊ ದ್ಯಾಟ್ ಇಸ್ ವಾಟ್ ಮಾರ್ಜಿನಲ್ ಡೆನ್ಸಿಟಿ ಆಫ್ ಎಕ್ಸ್ ಆಫ್ ಟಿ ಒನ್. ಸೊ ನಿಮಗೆ ಬೇಕಾಗಿರೋದು ಏನು ಹೇಳಿ, ಟಿ ಒನ್ದು ಮಾತ್ರ ಬೇಕು ಅಲ್ವಾ. ಸೊ ಅವಾಗ ಏನು ಮಾಡ್ತೀರಾ, ಇಂಟಿಗ್ರೇಟ್ ಮಾಡಿ. ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಆಯಿತಾ. ಸೊ ಇವಾಗ ಸೊ ಈ ಮಾಡ್ಯೂಲ್ 2 ಅಲ್ಲಿ ಡಿರೈವ್ ಮಾಡಿದೆ. ಸೊ ಲೆಟ್ ಮಿ ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಇದು ನಿಮಗೆ ಫಾರ್ಮುಲಾ ಇತ್ತಲ್ವಾ. ಸೊ ಏನೇಂತ ಇತ್ತು, ಇವಾಗ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇತ್ತು ಅಂದ್ಕೊಳ್ಳಿ. ಇದರಲ್ಲಿ ನಿಮಗೆ ಎಕ್ಸಿನ್ ಮಾತ್ರ ಬೇಕು ಅಂದರೆ ಅವಾಗ ಮಾರ್ಜಿನಲ್ ಡೆನ್ಸಿಟಿ ಆಫ್ ಎಕ್ಸ್ ಅಂತ ಕರಿತೀರ. ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ -∞ ಈ ಫಂಕ್ಷನ್ನ ಫುಲ್ ತೊಗೊಂಡು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಅಂತ ತೊಗೊಂಡು, ಇಲ್ಲಿ ಯಾವುದಿತ್ತಲ್ಲ ವೇರಿಯೇಬಲ್, ಆ ವೇರಿಯೇಬಲಿಂದು ಡಿ ಎಕ್ಸ್ ಬರಬೇಕಲ್ಲ, ಇದೊಂದನ್ನು ಬಿಟ್ಟು ಇಲ್ಲಿ ಅಂತ ಬರೀತಿದ್ರೆ ಡಿ ವೈ ಅಂತ ಬರೀತೀವಿ. ಇಲ್ಲೇನಿತ್ತು ಅದನ್ನು ಬಿಡಬೇಕು ಆಯಿತಾ, ಇನ್ನು ಉಳಿದಿದ್ದನ್ನ ಇಲ್ಲಿ ಬರೀಬೇಕು. ಹಾಗಾಗಿ ಇದೇನಾಗುತ್ತೆ, ಡಿ ವೈ ಆಗುತ್ತೆ. ಈ ಇಂಟಿಗ್ರೇಷನ್ ಲಿಮಿಟ್ ಏನು, ದಿಸ್ ಇಸ್ ದ ಇಂಟಿಗ್ರೇಷನ್ ಲಿಮಿಟ್ ಆಫ್ ವೈ. ಓಕೆ. ಡು ರಿಮೆಂಬರ್ ದಿಸ್? ಇದು ಅರ್ಥ ಆಯ್ತಾ? ಮುಂದೆ ಸೆಕೆಂಡ್ ಮಾಡಲ್ ಮಾಡಿದ್ವಲ್ಲ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಇರೋದ್ರಿಂದ ಇಲ್ಲಿ ಏನು ಬರಬೇಕು, ವೈ ಬರಬೇಕು ಆಯಿತಾ. ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ. ಸೊ ಅದೇ ರೀತಿ ಇಲ್ಲಿ ಎಫ್ ಎಕ್ಸ್ ಟಿ ಒನ್ ಆಫ್ ಎಕ್ಸ್ ಅಂದರೆ ಇಲ್ಲೇನು ಬರೀಬೇಕು ಹೇಳಿ, ಇದು ಬರೀಬೇಕಾದ್ರೆ ಇಲ್ಲಿ ಎಕ್ಸ್ ಟು ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಇದು ಎಕ್ಸ್ ಟಿ ಆಫ್ ಒನ್ ಅಂದರೆ ಎಕ್ಸ್ ಒನ್ನ. ಸೊ ಇದು ಯೂಶಲಿ ಹಿಂಗೆ, ಎಕ್ಸ್ ಟಿ ಆಫ್ ಒನ್ ಅಂದರೆ ಎಕ್ಸ್ ಒನ್ನು, ಎಕ್ಸ್ ಆಫ್ ಟಿ ಟು ಅಂದರೆ ಎಕ್ಸ್ ಟು, ಎಕ್ಸ್ ಆಫ್ ಟಿ ತ್ರೀ ಅಂದರೆ ಎಕ್ಸ್ ತ್ರೀ ಆಗುತ್ತೆ ಅಲ್ವಾ. ಸೊ ಇವಾಗ ಎಕ್ಸ್ ಟಿ ಆಫ್ ಒನ್ ಅಂದರೆ ಎಕ್ಸ್ ಒನ್ ಕೇಳಿದರೆ,
ಸೊ ಇಲ್ಲೇನು ಇದನ್ನೇ ಬಿಡಬೇಕು, ಇದೊಂದನ್ನು ಬಿಟ್ಟು ಇದು ಉಳಿದಿದ್ದನ್ನೆಲ್ಲ ಬರಿಬೇಕು ಅಷ್ಟೇ. ಓಕೆ, ಸೊ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಸೊ ಇಲ್ಲಿ ಒಂದನ್ನು ಬಿಡ್ತಿದ್ದೀರಿ ಅಲ್ವಾ, ಯಾವ್ದನ್ನು ಬಿಡ್ತೀರಾ, ಇಲ್ಲಿ ಯಾವ್ದು ಕೇಳಿದ್ರೆ ಅದನ್ನೇ ಬಿಡ್ತಾ ಇದ್ದೀರಾ, ಆಯ್ತಾ. ಸೊ ಒಂದು ಇಂಟಿಗ್ರೇಷನ್ ಲಿಮಿಟ್ ಹೊರಟೋಯ್ತಾ, ಎರಡು ಇಂಟಿಗ್ರೇಷನ್ ಲಿಮಿಟ್ ಇದೆ, T1 T2ದೊಂದು T3 ಹಂಗಾಗಿ ಅದು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಫಂಕ್ಷನ್ ಬರ್ಕೊಳ್ಳಿ. ಎಫ್ ಎಕ್ಸ್ ಆಫ್ T1 ಎಕ್ಸ್ ಆಫ್ T2 ಎಕ್ಸ್ ಆಫ್ T3 x1 x2 x3. ಇಲ್ಲಿ ಬರಿಬೇಕಾದ್ರೆ ಏನು ಬರಿಬೇಕು ಹೇಳಿ, ಇದೆರಡು ಮಾತ್ರ ಬರಬೇಕು, dx2 ಮತ್ತು dx3 ಬರೀತಾರೆ. ಓಕೆ, ಐ ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ, ಸೊ ದಟ್ ಈಸ್ ಹೌ ವಿಲ್ ಬಿ ರೈಟಿಂಗ್. ಸೊ ಇನ್ನು ಬ್ರೀಫಾಗಿ ಹೇಳಬೇಕು ಅಂದರೆ, ಎಫ್ ಎಕ್ಸ್ ಆಫ್ T1 ಆಫ್ ಎಕ್ಸ್ ಅಂತ ಹೇಳಿದ್ರೆ ವಿ ನೀಡ್ ಟು ಡಿಫ್ರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಫ್, ಇಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಜೊತೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಸೊ ಅಪ್ ಟು T1 ಅಂತ ಕೊಟ್ಟಿದ್ದಾರೆ, ಮೈನಸ್ ಇನ್ಫಿನಿಟಿ ಟು T1 ಆಯ್ತು ಇದು. ಇನ್ನು ಉಳಿದ ಎರಡರದ್ದು ಲಿಮಿಟ್ ನಿಮಗೆ ಗೊತ್ತಿಲ್ಲ, ಹಂಗಾಗಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇಷ್ಟನ್ನು ಬರ್ಕೊಳ್ತೀರಾ, dx1 dx2 dx3. ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಶಿಯೇಷನ್ ಇದೆ ಇದು ಎಕ್ಸ್ ಆಫ್ T1, differentiation and integration are inverse functions. So these two gets cancelled just because we are integrating and differentiating with respect to what, T1. ಉಳಿದಿದಷ್ಟು ಇದೆರಡು ಉಳ್ಕೊಳ್ಳುತ್ತೆ. ಸೊ ಇದು T1 ಇದೆಯಾ, ಇಲ್ಲಿ T1 ಗೆ ಅದಿದು dx1 ಇದಿಷ್ಟು ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದನ್ನು ಕೆಳಗಡೆ ಬರ್ಕೊಳ್ಳೋದು ಅಷ್ಟೇ. ಈ ಥರ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾ ಮುಂಚೆ ಹೇಳಿದ್ರೆ ಆ ಥರ ಅರ್ಥ ಬೇಕಾದ್ರೆ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಿದೆ ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬಾರ್ದು. ಓಕೆ, ಇಲ್ಲಿ ಏನು ಇರಲ್ವೋ ಅದನ್ನು ಮಾತ್ರ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ರೈಟಿಂಗ್ ದ ಪಿ ಡಿ ಎಫ್, ದಟ್ ಈಸ್ ಅ ಮಾರ್ಜಿನಲ್ ಪಿ ಡಿ ಎಫ್ ಫಾರ್ ದ 3 ವೇರಿಯೇಬಲ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಅದೇ ಥರ ನಿಮಗೆ ಸಿ ಡಿ ಎಫ್ ಕೇಳಿದ್ದಾರೆ, ಪಿ ಡಿ ಎಫ್ ಆಯ್ತಲ್ಲ, ಸಿ ಡಿ ಎಫ್ ಕೇಳಿದ್ದಾರೆ. ಸಿ ಡಿ ಎಫ್ ಅಂದ್ರೆ ಏನು, ಇಂಟಿಗ್ರೇಷನ್ ಮಾಡಬೇಕಲ್ವಾ. ಸೊ ಎಫ್ ಎಕ್ಸ್ ಆಫ್ T1 ಎಕ್ಸ್ ಆಫ್ T2 ಎಕ್ಸ್ ಆಫ್ 3 x1 ಆಫ್ x2 x3 ಆಯಿತಾ. ಮೈನಸ್ ಇನ್ಫಿನಿಟಿ ಟು ಫಸ್ಟ್ ಒಂದು ಎಷ್ಟು ಬರುತ್ತೆ x1, ಸೆಕೆಂಡ್ ಎಷ್ಟು x2, ನೆಕ್ಸ್ಟ್ ಏನಾಗುತ್ತೆ x3, ಇಷ್ಟನ್ನು ಬರ್ಕೊಳ್ಳಿ. ಸೊ ಫಸ್ಟ್ ಒಂದೇನು ಎಫ್ ಎಕ್ಸ್ ಆಫ್ T1 ಎಕ್ಸ್ ಆಫ್ T2 ಎಕ್ಸ್ ಆಫ್ T3, ಇಲ್ಲಿ ಏನಾದ್ರು ಬರಬೇಕು ಯು ವಿ ಮತ್ತು ಡಬ್ಲ್ಯೂ ಅಂತ ತಗೊಳ್ಳಿ, ಆಯಿತಾ. x1 x2 x3 ಅಂತ ತಗೊಳ್ಳೋದು ಬದಲು ಯು ವಿ ಮತ್ತು ಡಬ್ಲ್ಯೂ ಅಂತ ತಗೊಳ್ಳಿ. ದೀಸ್ ಆರ್ ಇಂಟಿಗ್ರೇಷನ್ ವೇರಿಯೇಬಲ್ಸ್. ಓಕೆ, ಇದು ಕನ್ಫ್ಯೂಸ್ ಆಗಬಾರ್ದು ಅಂತ ಮಾತ್ರ ಯು ವಿ ಡಬ್ಲ್ಯೂ ಬರೆದಿರೋದು, ಬಟ್ ಇದು ವ್ಯಾಲ್ಯೂನು ಆ್ಯಕ್ಚುಲಿ ಇದೇ ಬರುತ್ತೆ, x1 x2 x3 ಬರುತ್ತೆ. ಬಟ್ ರೈಟ್ ಇಟ್ ಆಸ್ ಯು ವಿ ಡು ಯು ಡಬ್ಲ್ಯೂ, ಟ್ರೀಟ್ ಇಟ್ ಆಸ್ ವಾಟ್, ಇಂಟಿಗ್ರೇಷನ್ ವೇರಿಯೇಬಲ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಾರೆ. ಓಕೆ, ಸೊ ಇಲ್ಲಿ ಫಸ್ಟ್ ಯಾವ್ದು ಬರ್ದಿದ್ರ, ಇಲ್ಲಿ ಲಾಸ್ಟಿಗೆ ಬಂದಿರುತ್ತಲ್ಲ ಅದನ್ನು ಇಲ್ಲಿ ಫಸ್ಟ್ ಬರ್ಕೊಳ್ಳಿ, ಡಿ ಡಬ್ಲ್ಯೂ ಡಿ ವಿ ನೆಕ್ಸ್ಟ್ ಡಿ ಯು ಅಂತ ಬರೀಬೇಕು. ಓಕೆ, ಕ್ಲಿಯರ್ ವಿತ್ ದಟ್? ಮಲ್ಟಿ ವೇರಿಯಂಟ್ ಸಿ ಡಿ ಎಫ್. ಹಲೋ. Yes, sir. ಓಕೆ, ಸೊ ಇದು ನೋಡೋಕೆ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಇಟ್ಸ್ ವೆರಿ ಸಿಂಪಲ್. ಒಂದ್ಸತಿ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂದರೆ ಒಂದು ನಿಮಿಷದಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಮಾಡ್ಬೋದು. ಇಷ್ಟೇ ಕೇಳಿರೋದವರು, ನೀವೇನು ಇಂಟಿಗ್ರೇಷನ್ ಟ್ರಿಪಲ್ ಇಂಟಿಗ್ರಲ್ ಅವೆಲ್ಲ ಏನು ಮಾಡೋಂಗಿಲ್ಲ, ಇದು ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆದರೆ ಆಯಿತು ಅಷ್ಟೇ. ಓಕೆ, ಸೊ ಮಾರ್ಜಿನಲ್ ಡೆನ್ಸಿಟಿ ಅಂದರೆ ಏನು, ಯಾವುದು ಕೇಳಿದರೆ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಬರೀಬೇಕು. ಇದು ಸಿ ಡಿ ಎಫ್ ಅಂದರೆ ಎಲ್ಲದನ್ನು ಇಂಟಿಗ್ರೇಟ್ ಮಾಡಬೇಕು. ಇಲ್ಲೇನು ಯು ವಿ ಡಬ್ಲ್ಯೂ ಅಂತ, ಇಲ್ಲಿ ಬೇಕಾದ್ರೆ ಪಿ ಕ್ಯೂ ಆರ್ ಏನಾದರೂ ತಗೊಳ್ಳಿ, ಇದು ಏನೊಂದು ಇದು ಇಂಟಿಗ್ರೇಷನ್ ವೇರಿಯೇಬಲ್ ಅಷ್ಟೇ. ಬಟ್ ಲಾಸ್ಟಲ್ಲಿ ಇಲ್ಲಿ ಬರ್ದಿದ್ರಲ್ಲ ಅದನ್ನೇ ಇಲ್ಲಿ ಫಸ್ಟು ಡಿಫ್ರೆಂಟ್ ಇಂಟು ಡಿ ಡಬ್ಲ್ಯೂ ಅಂತ ಆ ಥರ ಮಾಡಬೇಕು. ಓಕೆ, ಯು ನೀಡ್ ಟು ಫಾಲೋ ದ ಆರ್ಡರ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಿಮಗೆ 3 ವೇರಿಯೇಬಲ್ ಇಂದು ಸಿ ಡಿ ಎಫ್ ಇಷ್ಟಿದೆ ಅಲ್ವಾ. ಸೊ ಬಟ್ ಅವ್ರೇನು ಕೇಳ್ತಾರೆ, ಎಫ್ ಎಕ್ಸ್ T2 ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಏನು, ಇದಿಷ್ಟರಲ್ಲಿ ನಿಮಗೆ ಇದ್ರದ್ದು ಮಾತ್ರ ಸಿ ಡಿ ಎಫ್ ಬೇಕು ಅಂತ ಕೇಳ್ತಿದ್ದಾರೆ ಅಲ್ವಾ. ಸೊ ನಿಮಗೆ ಸೆಕೆಂಡ್ ಮಾಡ್ಯೂಲಲ್ಲಿ ಹೇಳಿದ್ದೆ, ನಿಮಗೆ ಯಾವ್ದು ಬೇಕೋ ಅದನ್ನು ಇಟ್ಕೊಳ್ಳಿ, ಯಾವ್ದು ಬೇಡ ಅದಕ್ಕೆ ಏನು ಹಾಕಬೇಕು, ಇನ್ಫಿನಿಟಿ ಹಾಕಬೇಕು ಅಂತ ಹೇಳಿದಲ್ವಾ. ಸೊ ನಿಮಗೆ T1 ಬೇಡ, ಇನ್ಫಿನಿಟಿ ಹಾಕಿ. ಇದು T3 ಬೇಡ, ಅಲ್ಲಿ ಇನ್ಫಿನಿಟಿ. ಅಂದರೆ ಏನು, ಇದು ಬೇಡ ಅಲ್ವಾ, ಅಲ್ಲಿ ಇನ್ಫಿನಿಟಿ ಹಾಕಿ. ಇದು ಬೇಡ ಅಲ್ವಾ, ಅಲ್ಲಿ ಇನ್ಫಿನಿಟಿ ಹಾಕಿ. ಯಾವ್ದು ಬೇಕೋ ಅದನ್ನು ಮಾತ್ರ ಇಟ್ಕೊಳ್ಳಿ. ಓಕೆ, ಸೊ ಜಸ್ಟ್ ಲುಕ್ ಓವರ್ ಹಿಯರ್. ಎಫ್ ಎಕ್ಸ್ T2 ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಬರ್ಕೊಳ್ಳಿ, ಮತ್ತೆ ಎಫ್ ಎಕ್ಸ್ ಆಫ್ T1 ಎಕ್ಸ್ ಆಫ್ T2 ಎಕ್ಸ್ ಆಫ್ T3. ನಿಮಗೆ ಯಾವ್ದು ಬೇಡ ಹೇಳಿ, T1 ಬೇಡ, T3 ಬೇಡ, ಇನ್ಫಿನಿಟಿ ಹಾಕಿ. ಯಾವ್ದು ಬೇಕು ನಿಮಗೆ, T2 ಬೇಕು, ಅಲ್ಲಿ ಮಾತ್ರ ಎಕ್ಸ್ ಹಾಕೊಳ್ಳಿ. ಸೊ ದಟ್ ಗಿವ್ಸ್ ಯು ದ ಮಾರ್ಜಿನಲ್ ಸಿ ಡಿ ಎಫ್ ಆಫ್ ಎಕ್ಸ್ ಆಫ್ T2. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಹಲೋ. ಹಲೋ. Yes, sir. ಓಕೆ, Yes, sir. ಓಕೆ, ಸೊ ಮಾರ್ಜಿನಲ್ ಸಿ ಡಿ ಎಫ್ ಅಲ್ಲಿ ಏನು, ಎಲ್ಲಿ
ಯಾವ್ದು ನಿಮಗೆ ಬೇಡ ಅದನ್ನು ಇನ್ಫಿನಿಟಿ ಹಾಕಿ, ಯಾವ್ದು ಬೇಕೋ ಅದಕ್ಕೆ ವೇರಿಯಬಲ್ ಹಾಕಿ ಅಷ್ಟೇ. ಓಕೆ, ಸೊ ಈ ಥರ ಪ್ರಾಬ್ಲಮ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಈಸ್ ಇಂಡಿಪೆಂಡೆನ್ಸ್. ಓಕೆ, ಸೊ ಇದನ್ನು ಮತ್ತು ಸೆಕೆಂಡ್ ಮಾಡ್ಯೂಲಲ್ಲಿ ನೋಡಿದರೆ ಇವಾಗ ಎರಡು ವೇರಿಯೇಬಲ್ ತೊಗೊಂಡಿದ್ದೀರಾ, ಎಫ್ ಎಕ್ಸ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಎಕ್ಸ್ ಒನ್ ಟಿ ಎಕ್ಸ್ ಟು. ಇದನ್ನು ಯಾವಾಗ ಇಂಡಿಪೆಂಡೆಂಟ್ ಅಂತ ಕರಿತೀರಾ? ಇಂಡಿವಿಜುವಲ್ ಆಗಿ ಮಲ್ಟಿಪ್ಲೈ ಮಾಡೋಕೆ ಆಯಿತು ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಎಸ್ ವಾಟ್, ಇಂಡಿಪೆಂಡೆಂಟ್ ಅಂತ. ಸೊ ಇದು ಇಂಡಿಪೆಂಡೆಂಟ್ ಎಕ್ಸ್ ಟಿ ಒನ್ ಆಫ್ ಎಕ್ಸ್ ಒನ್ ಎಕ್ಸ್ ಟಿ ಟು ಆಫ್ ಎಕ್ಸ್ ಟು ಎರಡು ಸಪ್ರೇಟ್ ಆಗಿದೆಯಾ? ಸೊ ಸಪ್ರೇಟ್ ಔಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇದು ಬರ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್. ಸೊ ಇದು ಟೂ ವೇರಿಯೇಬಲ್ಸಿಗೆ ಆಯಿತು. ಅದೇ ಥರ ತ್ರೀ ತೊಗೊಳ್ಳಿ, ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ಆಫ್ ಟಿ ತ್ರೀ, ಅದನ್ನೇನು ಮಾಡಬೇಕು? ಎಫ್ ಎಕ್ಸ್ ಟಿ ಒನ್ ಆಫ್ ಎಕ್ಸ್ ಒನ್ ಎಫ್ ಎಕ್ಸ್ ಟಿ ಟು ಆಫ್ ಎಕ್ಸ್ ಟು ಎಫ್ ಎಕ್ಸ್ ಟಿ ತ್ರೀ ಆಫ್ ಎಕ್ಸ್ ತ್ರೀ, ಇದು ಮೂರು ಮಲ್ಟಿಪ್ಲೈ ಮಾಡ್ತಿರಲ್ಲ, ಸೊ ದಟ್ ಇಸ್ ವಾಟ್ ಇಂಡಿಪೆಂಡೆಂಟ್. ಅದೇ ಥರ ಎನ್ ನಂಬರ್ ಇದ್ದರೆ ಟಿ ಒನ್ ಟು ಟಿ ಎನ್ ಇದ್ದರೆ ಇದೇನು ಬರುತ್ತೆ? ಇದು ಇಂಡಿವಿಜುವಲ್ ಆಗಿ ಎನ್ವರೆಗೂ ಮಲ್ಟಿಪ್ಲೈ ಮಾಡಬೇಕು. ಸೊ ಇದನ್ನು ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಓಕೆ, so are you clear with that? Independence. Hello. Yes, sir. Okay. Yes, sir. ಸೊ ಅದೇ ರೀತಿ ಈಗ ಎಲ್ಲ ಎಕ್ಸ್ ಇರ್ಬೋದು, ಎರಡು ವೇರಿಯೇಬಲ್ ವೈ ತೊಗೊಳ್ತೀರಾ ಅಂದ್ಕೊಳ್ಳಿ. ಇದು ಎಕ್ಸ್ ಆಯ್ತಿದ್ದು ಟಿ ಒನ್ ಟು ಟಿ ಎನ್. ನೆಕ್ಸ್ಟ್ ಅದೇ ಥರ ವೈ ತೊಗೊಳ್ತೀರಾ, ಟಿ ಒನ್ ಟು ಟಿ ಎಮ್ ತೊಗೊಳ್ತೀರಾ. ಓಕೆ, ಸೊ ಇದನ್ನು ಯಾವಾಗ ಇಂಡಿಪೆಂಡೆಂಟ್ ಅಂತ ಕರಿತೀರಾ? ಫುಲ್ ಎಕ್ಸ್ ಟರ್ಮಿಂದೆಲ್ಲ ಒಂದು ಕಡೆ ತೊಗೊಳ್ಳಿ, ಆಯಿತಾ? ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ ವೈ ಟರ್ಮ್ ಎಲ್ಲ ಒಂದು ಕಡೆ ತೊಗೊಳ್ಳಿ. ಓಕೆ, ದೆನ್ ಇಟ್ಸ್ ಕಾಲ್ಡ್ ಆಸ್ ವಾಟ್, ಇಂಡಿಪೆಂಡೆಂಟ್ ಅಂತ ಕರೀಬೋದು. ಓಕೆ, ಸೊ ದಿಸ್ ಇಸ್ ಹೌ ಇಂಡಿಪೆಂಡೆಂಟ್ ಆಫ್ a variable is expressed. Okay, next expectation. So the expectation means what? A expectation of particular random variable. ಈಗ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಅಂತ ಕೇಳಿದ್ರು ಅಂದ್ಕೊಳ್ಳಿ, ಅದನ್ನ ಏನಂತ ಕಳ್ತೀರಾ? ನ್ಯೂ ಆಫ್ ಎಕ್ಸ್ ಆಫ್ ಟಿ, ಎರಡು ಒಂದೇ ಅಲ್ವಾ? ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ. ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು? ಇದನ್ನು ಫಸ್ಟ್ ಬರ್ಕೊಳ್ಬೇಕು, ಎಕ್ಸ್ ಇಂಟು ಇದ್ರ ಫಂಕ್ಷನ್ ಹೇಳಿರಿ, ಎಫ್ ಎಕ್ಸ್ ಆಫ್ ಟಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನೋ ಇದು. ಸೊ ದಿಸ್ ಇಸ್ ಯೋರ್ ಎಕ್ಸ್ಪೆಕ್ಟೇಷನ್. ಅದೇ ವೇರಿಯನ್ಸ್ ಅಂದ್ರೇನು? ಇಟ್ ಹ್ಯಾಸ್ ಟು ಬಿ ಸಬ್ಟ್ರಾಕ್ಟೆಡ್ ಬೈ mean, okay, and square. So that's called as variance into fx of t into dx. Okay, normal formula starting ಇಂದ ಯೂಸ್ ಮಾಡ್ತಾ ಬರ್ತಿರಲ್ಲ ಅದನ್ನೇ ಬರ್ಕೊಳ್ಳೋದು ಅಷ್ಟೇ. ಓಕೆ, ಸೊ ಇದೆರಡು ಈಕ್ವೇಷನ್ ಗೊತ್ತಲ್ವಾ? ಆರ್ ಕ್ಲಿಯರ್ ವಿತ್ ದಟ್? ಇದೆರಡು ಅರ್ಥ ಆಯ್ತಲ್ವಾ? Yes, sir. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲ್ ಏನು ಓದಿದ್ರಿ ಹೇಳಿ? ಬೈ ವೇರಿಯಂಟಿಗೆ ಹೋಗಿದ್ರಿ. ಸೊ ಬೈ ವೇರಿಯಂಟಲ್ಲಿ ಎರಡು ವೇರಿಯೇಬಲ್ ತೊಗೊಂಡಿದ್ವಿ, ಎಕ್ಸ್ ಒನ್ ಆಫ್ ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು. ಸೊ ಇಲ್ಲಿ ಎರಡು ವೇರಿಯೇಬಲ್ ಇರೋದ್ರಿಂದ ಇಲ್ಲಿ ಇಂಟಿಗ್ರೇಷನ್ ಲಿಮಿಟ್ ಏನಾಗ್ತಿತ್ತು? ಎರಡು ಇಂಟಿಗ್ರೇಷನ್ ಲಿಮಿಟ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಇದು ಎಕ್ಸ್ ಒನ್, ಇದು ಎಕ್ಸ್ ಟು. ಸೊ ಇಲ್ಲಿ ಎಕ್ಸ್ ಒನ್ ಎಕ್ಸ್ ಟು ತೊಗೊಳ್ಳಿ. ಫಂಕ್ಷನ್ ಏನು? ಎರಡು ರ್ಯಾಂಡಮ್ ವೇರಿಯೇಬಲ್ ಅಲ್ವಾ? ಎಫ್ ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಎಕ್ಸ್ ಒನ್ ಎಕ್ಸ್ ಟು ಡಿ ಎಕ್ಸ್ ಒನ್ ಡಿ ಎಕ್ಸ್ ಟು. ಸೊ ಇದೇನು ಒನ್ ರ್ಯಾಂಡಮ್ ವೇರಿಯೇಬಲ್ದು, ಇದೇನು ಹೇಳಿ? ಎರಡು ರ್ಯಾಂಡಮ್ ವೇರಿಯೇಬಲ್ದು. ನೆಕ್ಸ್ಟ್ ಏನು ಬರುತ್ತೆ? ಎರಡು ರ್ಯಾಂಡಮ್ ವೇರಿಯೇಬಲ್ ಬಟ್ ನೇಮ್ ಎರಡು ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೋಡಿ, ಇದು ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು, ಇಲ್ಲೇನಾಗುತ್ತೆ? ಒಂದು ಎಕ್ಸ್ ಇದೆ, ಇನ್ನೊಂದು ವೈ ಇದೆ. ಅವಾಗ ಏನು ತೊಗೊಳ್ಬೇಕು? ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಎಕ್ಸ್ ಒನ್, ಇದು ವೈ ಟು. ಫಂಕ್ಷನ್ ಏನು ಬರುತ್ತೆ? ಎಕ್ಸ್ ಆಫ್ ಟಿ ಒನ್ ವೈ ಆಫ್ ಟಿ ಟು ಎಕ್ಸ್ ಒನ್ ಮತ್ತು ವೈ ಟು ಅಂತ ಬರುತ್ತೆ. ಓಕೆ, ಸೊ ಟೂ ರ್ಯಾಂಡಮ್ ಪ್ರೋಸೆಸ್ ಎಕ್ಸ್ ಆಫ್ ಟಿ ಆ್ಯಂಡ್ ವೈ ಆಫ್ ಟಿ are studied jointly. Okay, so this is the way of applying the expectation. Okay, so are you clear with that? Hello. Hello. Yes, sir. Okay, next we will be coming across a concept called as stationary. Okay, stationary means expectations are invariant with change in time anta. Okay, so ಸ್ಟೇಷನರಿ ಅಂತ ಹೇಳಿದ್ರೆ ಈಗ ಒಂದು ಸಿಗ್ನಲ್ ಕೊಟ್ಟರೆ, ಓಕೆ, ಇಲ್ಲೇನೋ ಒಂದು ಸಿಗ್ನಲ್ ಕೊಟ್ಟಿರುತ್ತೆ, ಆಯಿತಾ? ಈ ಥರ ಏನೋ ಒಂದು ಸಿಗ್ನಲ್ ಇರುತ್ತೆ. ಇದು ಇವ್ಯಾಲ್ಯೂಯೇಟ್ ಮಾಡಿದ್ರೆ, ಇವ್ಯಾಲ್ಯೂಯೇಷನ್ ಅಂದರೆ ಏನು ಮಾಡ್ತೀರಾ? ಇದ್ರದ್ದು ಎಕ್ಸ್ಪೆಕ್ಟೇಷನ್ ಫೈಂಡ್ ಔಟ್ ಮಾಡ್ತೀರಲ್ವಾ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಅಂತ ಫೈಂಡ್ ಔಟ್ ಮಾಡ್ತೀರಾ, ಆಯಿತಾ? ಸೊ ನೀವು ಇವಾಗ ಇದು ಯಾವುದೋ ಟೈಮಲ್ಲಿ, ಓಕೆ, ಆ ಟಿ ಈಸ್ ಈಕ್ವಲ್ ಟು 4 ಎಕ್ಸ್ಪೆಕ್ಟೇಷನ್ ಫೈಂಡ್ ಔಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಓಕೆ, ಇನ್ನೊಂದು ಎಕ್ಸ್ಪೆಕ್ಟೇಷನ್ ಆ ಟಿ ಈಸ್ ಈಕ್ವಲ್ ಟು 8 ಫೈಂಡ್ ಔಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ನಿಮಗೆ ಟೈಮ್ ಚೇಂಜ್ ಆಗಿದೆಯಾ? 4 ಇದ್ದಿದ್ದು 8 ಆಗಿದೆ. ಟೈಮ್ ಚೇಂಜ್ ಆದ್ರೂ, ಓಕೆ, ಎಕ್ಸ್ಪೆಕ್ಟೇಷನ್ಸ್ ಆರ್ ಇನ್ವೇರಿಯಂಟ್. ಎಕ್ಸ್ಪೆಕ್ಟೇಷನ್ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ, ಇಲ್ಲೇನು ಎಕ್ಸ್ಪೆಕ್ಟೇಷನ್? ಟೈಮ್ ಟಿ ಫೋರ್ ಏನು ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಬರುತ್ತೆ? ಟೈಮ್ 8 ಸಹ ಸೇಮ್ ಎಕ್ಸ್ಪೆಕ್ಟೇಷನ್ ವೇರಿಯೇಬಲೇ ಬರುತ್ತೆ. ಓಕೆ, ಸೊ ಸ್ಟೇಷನರಿ ಮೀನ್ಸ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಇನ್ವೇರಿಯಂಟ್ ವಿತ್ ಚೇಂಜಸ್ ಇನ್ ಟೈಮ್. ಸೊ ಟೈಮ್ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಅಂದ್ರೇನು? ಫೈಂಡಿಂಗ್ ಔಟ್ ದ ಮೀನು, ವೇರಿಯನ್ಸು, ಇವೆಲ್ಲ ಪ್ರಾಪರ್ಟೀಸ್ ಇದೆಯಲ್ಲ,
ಇದೆಲ್ಲ ಟೈಮ್ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು ಮೀನು ವೇರಿಯನ್ಸು ಸಹ ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್ ಅದೇ ಇರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಸ್ಟೇಷನರಿ. ಓಕೆ, ಸರಿ, ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ, ಸೊ ಮೀನ್ ಮತ್ತು ವೇರಿಯನ್ಸ್ ಇದೆಲ್ಲ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಟೈಮ್ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು ಯಾವುದು ಚೇಂಜ್ ಆಗಬಾರ್ದು. ಓಕೆ, ಚೇಂಜ್ ಆಗ್ದಲೇ ಇದ್ದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್, ಸ್ಟೇಷನರಿ. ಓಕೆ, ಸೊ ಇವಾಗ ಒಂದು ಪಿ ಡಿ ಎಫ್ ಫಂಕ್ಷನ್ ತಗೊಳ್ಳೋದ ಆಫ್ ಆರ್ಡರ್ ವಾಟ್ ಎನ್ ಇಂದು, ಈ ಎಕ್ಸ್ ಆಫ್ ಟಿ ಒನ್ ಅಪ್ ಟು ಎಕ್ಸ್ ಆಫ್ ಟಿ ಎನ್ವರೆಗೂ ಇದೆ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಲ್ಲದನ್ನು. ಸೊ ಇವಾಗ ಟೈಮ್ ಚೇಂಜ್ ಮಾಡೋಣ ಎಲ್ಲಾದ್ರದ್ದು. ಟಿ ಒನ್ ಟಿ ಟು ಇತ್ತಲ್ಲ, ಇದ್ರ ಬದಲು ಒಂದು ಟಿ ಎಸ್ ಅಂತ ಒಂದು ಟೈಮ್ ಶಿಫ್ಟಿಂಗ್ ತೊಗೊಳೋಣ. ಅವಾಗ ಏನಾಗುತ್ತೆ, ಟಿ ಒನ್ ಪ್ಲಸ್ ಟಿ ಎಸ್. ಅವಾಗಲೇ ಹೇಳಿದೆ ಅಲ್ವಾ, ಇಲ್ಲಿ ಟಿ ಈಸ್ ಈಕ್ವಲ್ ಟು 4 ಅಂತ ತೊಗೊಂಡಿದೆ, ಟಿ ಈಸ್ ಈಕ್ವಲ್ ಟು 8 ಅಂತ ತೊಗೊಂಡಿದೆ ಅಲ್ವಾ. ಸೊ ಈಗ ಟೈಮ್ ಎಷ್ಟಾಯಿತು, ಟಿ ಈಸ್ ಈಕ್ವಲ್ ಟು 4 ಪ್ಲಸ್ 4 ಅಂದರೆ 8 ಅಂತ. ಈ 4 ಅನ್ನು ಏನಂತ ಟ್ರೀಟ್ ಮಾಡ್ಬೋದು, ಟಿ ಎಸ್ ಅಂತ ಟ್ರೀಟ್ ಮಾಡ್ಬೋದು. ಓಕೆ, ಸೊ ಈ ವೇರಿಯೇಬಲ್ಗೆ ನಾವು ಏನು ಆ್ಯಡ್ ಮಾಡ್ತೀವಿ, ಒಂದು ವೇರಿಯೇಬಲ್ ಆ್ಯಡ್ ಮಾಡ್ತೀವಿ. ದಟ್ ಇಸ್ ವಾಟ್ ಯುವರ್ ಟಿ ಎಸ್ ಇಸ್. ಓಕೆ, ಸೊ ಟಿ ಒನ್ಗೆ ಟಿ ಎಸ್, ಅದೇ ಥರ ಟಿ ಟೂಗೆ ಟಿ ಎಸ್, ಅದೇ ಥರ ಟಿ ಎನ್ಗೆ ಟಿ ಎಸ್. ಈ ಥರ ಟೈಮ್ ಶಿಫ್ಟ್ ಆದ್ರೂ ಸಹ ನಿಮಗೆ ಸೇಮ್ ಫಂಕ್ಷನ್ನೇ ಬರಬೇಕು. ಇಸ್ ಈಕ್ವಲ್ ಟು ವಾಟ್, ಎಫ್ ಎಕ್ಸ್ ಆಫ್ ಟಿ ಒನ್ ಟಿ ಟು ಅಪ್ ಟು ಟಿ ಎನ್, ಅದೇ ಫಂಕ್ಷನ್ನೇ ಬರಬೇಕು. ಟೈಮ್ ಶಿಫ್ಟ್ ಆಯಿತು ಅಂತ ಹೇಳ್ಬಿಟ್ಟು ಫಂಕ್ಷನ್ನು ಚೇಂಜ್ ಆಗಬಾರ್ದು. ಓಕೆ, ಸೊ ದಟ್ ಈಸ್ ವಾಟ್ ಯುವರ್ ಸ್ಟೇಷನರಿ ಇಸ್ ಆಲ್ ಅಬೌಟ್. ಓಕೆ, ಸಾರಿ, ಕ್ಲಿಯರ್ ವಿತ್ ದಿಸ್ ಡೆಫಿನೇಷನ್? ಹಲೋ. Yes, sir. Okay. So some important cases of this equation. Okay, ಈ ಈಕ್ವೇಷನ್ ತೊಗೊಂಡ್ರೆ, ಇದು ಈಕ್ವೇಷನ್ 1 ಇದೆಯಲ್ವಾ, ಈ ಈಕ್ವೇಷನ್ ತೊಗೊಂಡ್ರೆ ಇಲ್ಲಿನ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಗೊತ್ತಾಗುತ್ತೆ. ಈಗ ಸ್ಟೇಷನರಿ ಆಫ್ ಆರ್ಡರ್ 1 ಅಂತ ಅಂದರೆ, ಓಕೆ, ಸ್ಟೇಷನರಿ ಆಫ್ ಆರ್ಡರ್ 1 ಅಂತ ಹೇಳಿದ್ರೆ ಒನ್ ವೇರಿಯೇಬಲ್ ಇರುತ್ತೆ ಇಲ್ಲಿ, ಎಫ್ ಎಕ್ಸ್ ಒಂದೇ ವೇರಿಯೇಬಲ್ ಇದೆಯಾ. ಈ ಟೈಮ್ ಟಿ ಇದೆ ಅಂದ್ಕೊಳ್ಳಿ, ಅದಕ್ಕೊಂದು ನೀವು ಟಿ ಎಸ್ ಅಂತ ಆ್ಯಡ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ದಟ್ ಶುಡ್ ಆಲ್ಸೋ ಬಿ ಈಕ್ವಲ್ ಟು ವಾಟ್, ಎಫ್ ಎಕ್ಸ್ ಆಫ್ ಟಿ. ಇಲ್ಲಿ ಟೈಮ್ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು ಫಂಕ್ಷನ್ ಚೇಂಜ್ ಆಗ್ತಾಯಿಲ್ಲ, ಅದೇ ಫಂಕ್ಷನ್ನೇ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಆಫ್ ಎಕ್ಸ್. ಸೊ ಇದು ಆರ್ಡರ್ ಎಷ್ಟಿದೆ, ಒಂದೇ ಒಂದು ಆರ್ಡರ್ ಇದೆ. ಓಕೆ, ಸೊ ಹೆನ್ಸ್ ದ ಮೀನ್. ಓಕೆ, ಇಲ್ಲಿ ಟೈಮ್ ಚೇಂಜ್ ಆಗಿದ ತಕ್ಷಣ ಫಂಕ್ಷನ್ ಚೇಂಜ್ ಆಗ್ತಾಯಿಲ್ಲ ಅಂದರೆ ಅದರ ಎಕ್ಸ್ಪೆಕ್ಟೇಷನ್ ಏನು, ಮೀನು ಸೇಮ್ ಅದೇ ಇರುತ್ತೆ. ಇದು ಎರಡರದ್ದು ಮೀನ್ ಅದೇ ಇದೆ, ವೇರಿಯನ್ಸು ಸಹ ಕಾನ್ಸ್ಟೆಂಟ್ ಇದೆ, ಚೇಂಜ್ ಆಗ್ತಿಲ್ಲ ಅಂತ ಅರ್ಥ. ಓಕೆ, ಇದು ಯಾವಾಗ, ಆರ್ಡರ್ 1 ಇದ್ದಾಗ, ಆಯಿತಾ. ಸೊ ಇದೇ ಥರ ಈಗ ಆರ್ಡರ್ 2 ತೊಗೊಳ್ಳೋಣ. ಎರಡಿದೆಯಾ ಇಲ್ಲಿ, ಆರ್ಡರ್ 2 ಅಂದರೆ ಟಿ ಒನ್ನಿಗೂ ಟೈಮ್ ಆ್ಯಡ್ ಮಾಡ್ತೀರಾ, ಟಿ ಟೂಗೂ ಟೈಮ್ ಆ್ಯಡ್ ಮಾಡ್ತೀರಾ. ಟೈಮ್ ಆ್ಯಡ್ ಮಾಡಿದ ತಕ್ಷಣ ಏನು ಚೇಂಜ್ ಆಗ್ತಿಲ್ಲ, ಫಂಕ್ಷನ್ ಹಾಗೆ ಉಳ್ಕೊಂಡಿದೆ ಅಲ್ವಾ. ಸೊ ಹಂಗಾಗೇನು, ಟೈಮ್ ಶಿಫ್ಟ್ ಆದರೂ ಸಹ ಇದು ಇನ್ವೇರಿಯಂಟ್ ಅಂತ ಅರ್ಥ. ಏನೋ, ಟಿ ಒನ್ ಪ್ಲಸ್ ಟಿ ಎಸ್ ಈಸ್ ಈಕ್ವಲ್ ಟು ಟಿನೇ ಆಗುತ್ತೆ. ಓಕೆ, ದಟ್ ಈಸ್ ವಾಟ್ ಯು ನೀಡ್ ಟು ಯು ಆರ್ ಕನ್ಸಿಡರಿಂಗ್. ಓಕೆ, ಲೆಟ್ ಅಸ್ ಪ್ರೂವ್ ದಿಸ್. ಓಕೆ, ಸೊ ಇವಾಗ ಟಿ ಒನ್ ಪ್ಲಸ್ ಟಿ ಎಸ್ ಇಸ್ ಈಕ್ವಲ್ ಟು ಟಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ವೇರ್ ಟಿ ಇಸ್ ಎನ್ ಆರ್ಬಿಟ್ರರಿ ವಿತಿನ್ ಪ್ಲಸ್ ಆರ್ ಮೈನಸ್ ಇನ್ಫಿನಿಟಿ. ಓಕೆ, ಸೊ ಟೈಮ್ ಟಿ ಅಂತ ಹೇಳಿದ್ರೆ ಇದು ಯಾವಾಗಲೂ ಎಷ್ಟು, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಒಳಗಡೆ ಬರಬೇಕು ಟೈಮ್ ಅಲ್ವಾ. ಸೊ ಇದು ಒಳಗಡೆ ಇದೆ ಅನ್ಕೊಳ್ಳೋಣ. ಟಿ ಒನ್ ಪ್ಲಸ್ ಟಿ ಎಸ್ ಇಸ್ ಈಕ್ವಲ್ ಟು ಟಿ ಅಂದರೆ ಏನು, ಈಗ 4 ಪ್ಲಸ್ 4 ಮತ್ತೆ ಇದಕ್ಕೆ ಆ್ಯಡ್ ಮಾಡಿದ್ರೆ 8 ಬರುತ್ತೆ. 8ಅಲ್ಲಿ ಇರೋದು ಫಂಕ್ಷನ್ ವ್ಯಾಲ್ಯೂ ಎಷ್ಟು, 4ಅಲ್ಲಿ ಇತ್ತಲ್ಲ ಅದೇ ಥರ ಅಷ್ಟೇ ಇರುತ್ತೆ ಅಂತ, ಏನು ಚೇಂಜ್ ಆಗಲ್ಲ. ಸೊ ಟಿ ಒನ್ ಪ್ಲಸ್ ಟಿ ಎಸ್ ಇಸ್ ಈಕ್ವಲ್ ಟು ಟಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್. ಓಕೆ, where t is an arbitrary within plus or than t2 plus ts. ಇಲ್ಲಿ t1 plus ts equal to t ಹಾಕಿರಲ್ವಾ, ನೆಕ್ಸ್ಟ್ t2 ಗೆ ಆ್ಯಡ್ ಮಾಡಿ, t2 plus ts is equal to t2 plus. ಸೊ ಹೌ ಕ್ಯಾನ್ ಯು ರೈಟ್ ts as, ಈ ಈಕ್ವೇಷನ್ ಯೂಸ್ ಮಾಡಿ ts is equal to t minus t1 ಅಂತ ಬರೀಬೋದಾ. ಈ ಈಕ್ವೇಷನಿಂದ ts is equal to t minus t1, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಈ ಟಿ ತೊಗೊಳ್ಳಿ ಪ್ಲಸ್ t2 ಮೈನಸ್ t1 ಅಂತ ಬರ್ಕೊಳ್ಳಿ. ಸೊ ಟಿ ಟು ಮೈನಸ್ ಟಿ ಒನ್ನ ಏನಂತ ಬರ್ಕೊಳ್ಬೋದು ನೀವು, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಟೌ ಅಂತ ಒಂದು ವೇರಿಯೇಬಲ್ ತಗೊಳ್ಳಿ. ಟಿ ಟು ಮೈನಸ್ ಟಿ ಒನ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್, ಟೌ ಅಂತ ಕರೆದಿದ್ದೀರ. ಓಕೆ, ಸೊ ಇವಾಗ ಎಫ್ ಎಕ್ಸ್ ಆಫ್ ಟಿ ಒನ್, ಎಫ್ ಎಕ್ಸ್ ಆಫ್ ಟಿ ಟೂನ ಏನಂತ ಬರೀಬೋದು, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್, ಟಿ ಒನ್ ಅಂತ ಏನಂತ ಬಂತು ಹೇಳಿ. ಸೊ ದಿಸ್ ಟಿ ಒನ್ ಪ್ಲಸ್ ಟಿ ಎಸ್ ಆಗಿತ್ತಲ್ವ,
ಇದಕ್ಕೆ ಆ್ಯಡ್ ಮಾಡಿದರೆ ಟಿ ಒನ್ ಪ್ಲಸ್ ಟಿ ಎಸ್ ಇಸ್ ಇಕ್ವಲ್ ಟು ವಾಟ್ ಇಟ್ ವಿಲ್ ಬಿ ಟಿ. ಓಕೆ, ನೆಕ್ಸ್ಟು ಇಲ್ಲಿ ಟಿ ಟು ಇಸ್ ಈಕ್ವಲ್ ಟು ಟಿ ಟು ಮೈನಸ್ ಟಿ ಒನ್ ಇಸ್ ಈಕ್ವಲ್ ಟೌ ಬಂದಿತ್ತಾ, ಹಂಗಾಗಿ ವಾಟ್ ಈಸ್ ಟಿ ಟು? ಟಿ ಟು ವಿಲ್ ಬಿ ಈಕ್ವಲ್ ಟು ವಾಟ್ ಟಿ ಒನ್ ಪ್ಲಸ್ ಟೌ ಅಥವಾ ಟಿ ಪ್ಲಸ್ ಟೌ ಅಂತ ಬರೆಯುವ. ಟಿ ಒನ್ ಇಸ್ ಈಕ್ವಲ್ ಟಿ ಆಗುತ್ತಲ್ಲ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? ಸೊ ದಿಸ್ ಇಸ್ ರಿಟರ್ನ್ ಆಸ್ ಎಫ್ ಎಕ್ಸ್ ಆಫ್ ಟಿ ಮತ್ತು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂತ ಬರೆದಿರ ಆಫ್ ಎಕ್ಸ್ ಒನ್ ಕಾಮ ಎಕ್ಸ್ ಟು ಅಂತ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ಟಿ ಒನ್ನಿಗೆ ಟಿ ಎಸ್ ಆ್ಯಡ್ ಮಾಡಿದ್ರು, ಇಲ್ಲಿ ಟಿ ಟೂಗೂ ಟಿ ಎಸ್ ಆ್ಯಡ್ ಮಾಡಿದ್ರು, ಇಲ್ಲೇನಾಗುತ್ತೆ, ಇಟ್ ವಿಲ್ ಬಿ ಓನ್ಲಿ ಚೇಂಜ್ ಇನ್ value is what, so the output variable depends upon the difference of t1 and t2 ಅಂತ. ಸೊ t1 plus t plus t ಟೌ ಅಂತ ಬರ್ತಾ. ಸೊ t1 t2 ಇದ್ದರೆ ಇಲ್ಲೇನು ಔಟ್ಪುಟ್ಟಲ್ಲಿ ಏನು ಬರಬೇಕು, t ಪ್ಲಸ್ ಮತ್ತು t ಪ್ಲಸ್ t ಟೌ ಇರಬೇಕು ಅಂತ. ಓಕೆ, ಸಾರಿ, ಕ್ಲಿಯರ್ ವಿತ್ ದಟ್? ಹಲೋ, ಸೊ ಇನ್ನೂ ಸಿಂಪಲ್ ಆಗಿರಬೇಕು ಅಂದರೆ ಇಲ್ಲಿ ಇದೆಯಲ್ಲ, ಇದು ಟಿ ಒನ್ ಅಂದ್ಕೊಳ್ಳಿ, ಇದು ಟಿ ಟು ಅಂದ್ಕೊಳ್ಳಿ. ಓಕೆ, ಇದಕ್ಕೊಂದು ಶಿಫ್ಟ್ ಮಾಡ್ತೀರಾ, ಎಷ್ಟು ಶಿಫ್ಟ್ ಮಾಡ್ತೀರಾ? ಪ್ಲಸ್ ಟಿ ಎಸ್ ಶಿಫ್ಟ್ ಮಾಡ್ತೀರಾ. ಇದಕ್ಕೆ ಎಷ್ಟು ಶಿಫ್ಟ್ ಮಾಡ್ತೀರಾ? ಪ್ಲಸ್ ಟಿ ಎಸ್ ಶಿಫ್ಟ್ ಮಾಡ್ತೀರಾ. ಇಲ್ಲಿ ಶಿಫ್ಟ್ ಮಾಡಿದ್ರು ಸಹ ನಿಮ್ಮ ಫಂಕ್ಷನ್ ಏನು ಚೇಂಜ್ ಆಗಲ್ಲ, ಆಯಿತಾ? ಸೊ ಈ ಟಿ ಒನ್ ಇತ್ತಲ್ಲ, ಇದೇನಾಗುತ್ತೆ, ಟಿ ಆಗುತ್ತೆ. ಟಿ ಒನ್ ಪ್ಲಸ್ ಟಿ ಎಸ್ ಅಂದರೆ ಏನಾಗುತ್ತೆ, ಟಿ ಆಗುತ್ತೆ. ಟಿ ಟು ಪ್ಲಸ್ ಟಿ ಎಸ್ ಅಂದರೆ ಏನಾಗುತ್ತೆ, ದಟ್ ಬಿಕಮ್ಸ್ ಟಿ ಪ್ಲಸ್ ಟೌ ಅಂತ. ಓಕೆ, ಸೊ ಇಲ್ಲಿ ಏನಾಗಿದೆ, ದ ಬೈವೇರಿಯಂಟ್ ಪೀರಿಯಡ್ ಡಿಪೆಂಡ್ಸ್ ಓನ್ಲಿ ಆನ್ ದ ಟೈಮ್ ಡಿಫ್ರೆನ್ಸ್ ಟೌ ಅಂತ. ಸೊ ಇದು ಎರಡರಲ್ಲೂ ಏನು ಇದೆ, ಇಲ್ಲಿ ವೇರಿಯೇಬಲ್ ಚೇಂಜ್ ಆಗಿರೋದು, ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ, ಬಟ್ ಎಕ್ಸ್ಟ್ರಾ ಏನು ಬಂದಿದೆ, ಟೌ ಅನ್ನೋದು ಒಂದು ವೇರಿಯೇಬಲ್ ಬಂದಿದೆ. ವಾಟ್ ಈಸ್ ದ ಟೌ? ಟೌ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೈಮ್, ಯಾವುದೋ ಟಿ ಟು ಮೈನಸ್ ಟಿ ಒನ್, ಆಯಿತಾ? ಸೊ ಟೈಮ್ ಡಿಫ್ರೆನ್ಸ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಬೈವೇರಿಯಂಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಟೈಮ್ ಡಿಫ್ರೆನ್ಸ್ ಅಂತ, ಇದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಅಂತ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ಸೊ ಇದೊಂದು ಇಂಪಾರ್ಟೆಂಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ. ಓಕೆ, ಸೊ ನಿಮಗೆ ಔಟ್ಪುಟ್ ಯಾವಾಗಲೂ ಏನು ಬರಬೇಕು, ವಿತ್ ರೆಸ್ಪೆಕ್ಟ್ ಟು ಟಿ ಮತ್ತು ಟಿ ಪ್ಲಸ್ ಟೌ ಅಂತ ಬಂದರೆ ಇಟ್ಸ್ ಸ್ಟೇಷನರಿ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವೆನ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಯು ವಿಲ್ ಬಿ ಕಮಿಂಗ್ ಟು ನೋ ದ್ಯಾಟ್. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲೂ ಅಷ್ಟೇ. ಜಾಯಿಂಟ್ ಸ್ಟೇಷನರಿ ಅಂದರೆ ಏನು, ಎರಡು ವೇರಿಯೇಬಲ್ ತೊಗೊಳ್ತೀರ, ಎಕ್ಸ್ ಆಫ್ ಟಿ ಮತ್ತು ವೈ ಆಫ್ ಟಿ ಅಂತ. ಇಲ್ಲೂ ಅಷ್ಟೇ, ಎಕ್ಸ್ ಆಫ್ ಟಿಗೆ ಏನು ಅಂತ ಬರೀತೀರಾ, ಟಿ ಒನ್ ಪ್ಲಸ್ ಟಿ ಎಸ್ ಬರೀತೀರಾ. ಇದಕ್ಕೇನು ವೈ ಟಿಗೇನು, ವೈ ಆಫ್ ಟಿಗೆ ಏನು ಬರ್ತೀರಾ, ಟಿ ಟು ಪ್ಲಸ್ ಟಿ ಎಸ್ ಅಂತ ಬರ್ತೀರಾ. ಔಟ್ಪುಟ್ಟಲ್ಲಿ ಏನು ಬರಬೇಕು ನಿಮಗೆ, ಒಂದಕ್ಕೆ ಟಿ ಬರಬೇಕು, ಇನ್ನೊಂದಕ್ಕೆ ಏನು ಬರಬೇಕು, ಟಿ ಪ್ಲಸ್ ಟೌ ಬರಬೇಕು. ವಾಟ್ ಈಸ್ ಟೌ? ಟೌ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೈಮ್ ಟಿ ಟು ಆ್ಯಂಡ್ ಟಿ ಒನ್. ಓಕೆ, ಸೊ ಇಫ್ ಯುವರ್ ಔಟ್ಪುಟ್ ಈಸ್ getting tau as the output, okay, then it's called as what? Stationary. Okay, so next let us consider strict stationary. So this is applied for n. Okay, ಇವಾಗ wide sense stationary ಅಂತ ಒಂದಿದೆ. let us consider this. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಅಂದರೆ ಏನಂತ ಅರ್ಥ, ನ್ಯೂ ಎಕ್ಸ್ ಅಂತ. ಈಗ ಎಕ್ಸ್ಪೆಕ್ಟೇಷನ್ ಆಫ್ ಎರಡು ವೇರಿಯೇಬಲ್ ತೊಗೊಂಡಿದ್ದೀರಾ. ಓಕೆ, ಸೊ ಎಕ್ಸ್ಪೆಕ್ಟೇಷನ್ ಆಫ್ ಟೂ ವೇರಿಯೇಬಲ್ಸ್ ತೊಗೊಂಡ್ರೆ ನಿಮ್ಗೆ ಏನು ಬರುತ್ತೆ, ಇಲ್ಲಿ ಟಿ, ಇನ್ನೊಂದು ವೇರಿಯೇಬಲ್ ಏನಿದೆ ಟಿ ಪ್ಲಸ್ ಟೌ. ಓಕೆ, ಸೊ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ಓನ್ಲಿ ವಾಟ್, ಟೌ. ಇಫ್ ದಿಸ್ ಈಸ್ ದ ಕೇಸ್ ದೆನ್ ಇಟ್ಸ್ ಕಾಲ್ಡ್ ಆಸ್ ವಾಟ್, ವೈಡ್ ಸೆನ್ಸ್ ಸ್ಟೇಷನರಿ. ಓಕೆ, ಒಂದು ವೇರಿಯೇಬಲ್ ಇಂದು ತೊಗೊಂಡ್ರೆ ಕಾನ್ಸ್ಟೆಂಟ್ ಬಂದು, ಎರಡು ವೇರಿಯೇಬಲ್ ತೊಗೊಂಡ್ರೆ ಡಿಫ್ರೆನ್ಸ್ ಇನ್ ಟೈಮ್ ಮೇಲೆ ಡಿಪೆಂಡ್ ಆದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್, wide sense stationary. Okay, so these are the things which you need to know. ಸೊ ಅದನ್ನೇ ಇಲ್ಲೂ ಹೇಳಿದ್ದಾರೆ ನೋಡಿ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಒನ್, ಎಕ್ಸ್ ಆಫ್ ಟಿ ಟು ಅಂತೇಳಿ, ವೈ ಆಫ್ ಟಿ ಟು ಅಂದರೆ ಇಲ್ಲಿ ನೋಡಿ, ಇಲ್ಲೇನು ಬರಬೇಕು, ಟಿ ಬರಬೇಕು, ಇನ್ನೊಂದು ಕಡೆ ಏನು ಬರಬೇಕು, ಇಲ್ಲೇನಿರುತ್ತೆ ಅದೇ ವೇರಿಯೇಬಲ್ ಇಲ್ಲಿ ಬರಬೇಕು, ಪ್ಲಸ್ ಟೌ ಬರಬೇಕು ಯಾವಾಗಲೂ. ಓಕೆ, ಹಂಗಿದ್ರೆ ಮಾತ್ರ ಏನು ವೈಡ್ ಸೆನ್ಸ್ ಸ್ಟೇಷನರಿ ಅಂತ. ಈಗ ವೈ ಮತ್ತು ಎಕ್ಸ್ ತೊಗೊಂಡಿದ್ದೀರಾ, ಅಲ್ಲೂ ಅಷ್ಟೇ, ಇಲ್ಲಿ ಟಿ ಬಂದಿದೆ, ಇಲ್ಲೇನಿದೆ ಟಿ ಪ್ಲಸ್ ಟೌ ಬಂದಿದೆ, ಹಂಗಾಗಿ ದಿಸ್ ಇಸ್ ಆಲ್ಸೋ ವಾಟ್, ವೈಡ್ ಸೆನ್ಸ್ ಸ್ಟೇಷನರಿ. ನೀವು ಯಾವಾಗಲೂ ಇಷ್ಟು ಜ್ಞಾಪನ ಇಟ್ಕೊಂಡಿರಿ, ಇಲ್ಲಿ ಏನಾದರೂ ಇರಲಿ. ಓಕೆ, ಸೊ ಈ ಕಡೆ ಸೈಡ್ ಫಂಕ್ಷನ್ನು ಟಿ ಒನ್, ಟಿ ಟು, ಟಿ ತ್ರೀ, ಟಿ ಫೋರ್ ಏನಾದರೂ ಇರಲಿ, ಆಯಿತಾ? ಈ ಕಡೆ ಸೈಡ್ ಬರಬೇಕಾದ್ರೆ ಏನು ಬರಬೇಕು, ಒಂದು ಟಿ ಇರಬೇಕು, ಇನ್ನೊಂದು ಏನು ಬರಬೇಕು, ಟಿ ಪ್ಲಸ್ ಟೌ ಅಂತ ಬರಬೇಕು. ಓಕೆ,
ಆ ಟೌ ಅನ್ನೋದು ನಿಮ್ಗೆ ಔಟ್ಪುಟ್ಟಲ್ಲಿ ಇತ್ತು ಅಂದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಸ್ಟೇಷನರಿ ಅಥವಾ ವೈಟ್ ಸೆನ್ಸ್ ಸ್ಟೇಷನರಿ ಅಂತ ಕರೀತಾರೆ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ, ಸೊ ದೀಸ್ ಆರ್ ದ ಕಂಡೀಷನ್ಸ್. ಒಂದೇನೋ ನಿಮಗೆ ಮೀನ್ ಯಾವತ್ತು ಕಾನ್ಸ್ಟೆಂಟ್ ಇರಬೇಕು, ವೇರಿಯನ್ಸು ಕಾನ್ಸ್ಟೆಂಟ್ ಇರಬೇಕು, ಟೈಮ್ ಶಿಫ್ಟ್ ಆದರೆ ಏನು ಬರಬೇಕು ಎಕ್ಸ್ ಆಫ್ ಟಿ, ಇನ್ನೊಂದೇನೋ ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅನ್ನೋದೊಂದು ಬರಬೇಕು. ಇದಿಷ್ಟು ಕಂಡೀಷನ್ ಬಂತು ಅಂದರೆ ನಿಮಗೆ ಸೊ ನಿಮ್ಗೆ ಯಾವತ್ತೂ ಸಿಗ್ನಲ್ ಏನಿರುತ್ತೆ ಸ್ಟೇಷನರಿ ಇರುತ್ತೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಥಿಯರಿ ಪಾರ್ಟ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದ ಪ್ರಾಬ್ಲಮ್. So first problem, they are given you a multivariate PDF is described with n is equal to 2 ಕೊಟ್ಟಿದ್ದಾರೆ, m is equal to 1 ಕೊಟ್ಟಿದ್ದಾರೆ. ಹಂಗಂದ್ರೆ ಅರ್ಥ ಏನೋ ಎಕ್ಸ್ ಅನ್ನೋದು ಎರಡು ಸತಿ ಬರುತ್ತೆ ನಿಮಗೆ ಅಲ್ವಾ, ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಅಂತ ಬರುತ್ತೆ. ಎಮ್ ಅಂತ ಕೊಟ್ಟಿದ್ರೆ ಏನು ಹೇಳಿ ವೈ, ವೈ ಎಷ್ಟು ಸತಿ ಬರುತ್ತೆ ನಿಮಗೆ ಒಂದು ಸತಿ ಬರುತ್ತೆ. ಬಟ್ ಇದು ಟಿ ಒನ್ ಅಂತ ಬರೆಯೋಕೆ ಹೋಗಬೇಡಿ ಆಯಿತಾ, ಇದೇನಂತ ಬರೀಬೇಕು ಟಿ ತ್ರೀ ಅಂತ ಬರೀರಿ. ಏಕೆ ಅಂತ ಹೇಳಿದ್ರೆ ಇಲ್ಲಿ ವೈ ಆಫ್ ಟಿ ತ್ರೀ ಕೊಟ್ಟಿದ್ದಾರೆ ನೋಡಿ, ಹಂಗಾಗಿ ಇದನ್ನೇ ಅಂತ ಬರ್ಕೊಳ್ತಾರೆ ವೈ ಆಫ್ ಟಿ ತ್ರೀ ಅಂತ ಬರ್ಕೊಳ್ಳಿ. ಓಕೆ, ಸೊ ಅದು ಕ್ಲಿಯರ್ ವಿತ್ ದಟ್? ಹಲೋ ಹಲೋ. Yes, sir. ಓಕೆ, ಸೊ ಎನ್ ಅನ್ನೋದು ಟೂ ಇದೆ ಅಂದರೆ ಎಕ್ಸ್ ನಿಮಗೆ ಟಿ ಒನ್ ಟಿ ಟೂ ಇದೆ, ವೈ ನಿಮಗೆ ಟಿ ಒನ್ ಆಗಬೇಕಾಯಿತು, ಬಟ್ ಕ್ವಶನ್ ಟಿ ತ್ರೀ ಅಂತ ಕೊಟ್ಟಿರೋದ್ರಿಂದ ಇದನ್ನು ಟಿ ತ್ರೀ ಅಂತ ಬರ್ಕೊಳ್ಳಿ. ಓಕೆ, ಸೊ ಇದನ್ನು ಫಸ್ಟಿಗೆ ಫೈಂಡ್ ಔಟ್ ಮಾಡೋಣ. So according to definition, this is what your multivariate PDF looks like. X of t1 ಇಂದ tn ವರೆಗೂ ಇರುತ್ತೆ, t1 ಡ್ಯಾಶ್ ಇಂದ tm ಡ್ಯಾಶ್ ವರೆಗೂ ಇರುತ್ತೆ. ನಿಮಗೆ ಇಲ್ಲಿ n ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, ಹಂಗಾಗಿ x of t1 x of t2 ಕೊಟ್ಟಿದ್ದಾರೆ, m is equal to ಎಷ್ಟು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ, ಹಂಗಾಗಿ ಇಲ್ಲಿ y of t3 ಅಂತ ಹಾಕಬೇಕು. Don't get confused, although it is given as 1, you write it as 3 because they are written it 3 in the question. Okay, so ಇಲ್ಲೇನು ಬರೀತೀರಾ, ಫಸ್ಟ್ನೇದು ಎಕ್ಸ್ ಒನ್, ಎರಡನೇದು ಏನಂತ ಬರ್ತೀರಾ ಎಕ್ಸ್ ಟು ಅಂತ ಬರ್ಕೊಳ್ಳಿ. ಇಲ್ಲಿ ವೈಗೆ ಏನು ನಂಬರ್ ಕೊಡೋಕೆ ಹೋಗಬೇಡಿ, ಯು ಜಸ್ಟ್ ರೈಟ್ ಇಟ್ ಆಸ್ ವಾಟ್ ವೈ ಅಂತ ಬರ್ಕೊಳ್ಳಿ. ಯು ಜಸ್ಟ್ ಲುಕ್ ಎಟ್ ದ ಕ್ವೆಶನ್ ಆ್ಯಂಡ್ ಟ್ರೈ ಟು ಡಿಫೈನ್ ದ ವೇರಿಯಬಲ್. ಓಕೆ, ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ವೈ ಅಂತ ಕೊಟ್ಟಿದ್ದಾರಾ ಮತ್ತು ಇಲ್ಲಿ ಟಿ ತ್ರೀ ಅಂತ ಕೊಟ್ಟಿದ್ದಾರಾ, ಹಾಗಾಗಿ ನೀವು ಕ್ವೆಶನ್ ನೋಡ್ಕೊಂಡು ಈ ಫಾರ್ಮ್ಯಾಟ್ನ ಬರ್ಕೊಳ್ತಾ ಹೋಗಿ ಅಷ್ಟೇ. ಓಕೆ, ಸೊ ಇದು ವೈ ಅಂತ ಕೊಟ್ಟಿದ್ದಾರಲ್ವ, ಇಲ್ಲೇನು ಕೊಟ್ಟಿದ್ದಾರೆ ಎಕ್ಸ್ ಒನ್ ಎಕ್ಸ್ ಟು ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕ್ವಶನ್ ಇಲ್ಲೇನಂತ ಕೊಟ್ಟಿದ್ದಾರೆ ವೈ ಅಂತ ಕೊಟ್ಟಿದ್ದಾರೆ, ಹಂಗಾಗಿ ನೀವು ಬರೀಬೇಕಾದ್ರೂ ಸಹ ಅದೇ ಥರ ಬರೀರಿ. ಎಕ್ಸ್ ಆಫ್ ಇದು ನೋಡಿ ಎಕ್ಸ್ ಆಫ್ ಟಿ ಒನ್ ಟಿ ಟು ಟಿ ತ್ರೀ ಎಕ್ಸ್ ಒನ್ ಎಕ್ಸ್ ಟು ವೈ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಓಕೆ, ಕ್ಲಿಯರ್ ವಿತ್ ದಟ್? ಇದು ಗೊತ್ತಾಯ್ತು ನೋಟೇಷನ್ ಬರ್ಕೊಳ್ಳೋಕೆ? ಹಲೋ. Yes, sir. Okay, next now once you have written this, let us try to solve the first part of that. Find the PDF of fy of t3 of y. ಏನು ಕೇಳಿದ್ದಾರೆ, ಮಾರ್ಜಿನಲ್ ಡೆನ್ಸಿಟಿ ಕೇಳಿದ್ದಾರೆ. ಸೊ ಮಾರ್ಜಿನಲ್ ಡೆನ್ಸಿಟಿ ಅಂದ್ರೇನು, ಇಲ್ಲಿ ಏನಿದೆ ಅದೊಂದೊಂದು ಬಿಟ್ಟು ಉಳಿದಿದ್ದನ್ನೆಲ್ಲ ಬರೀಬೇಕು ಅಷ್ಟೇ. ಓಕೆ, ದಟ್ ವಿಲ್ ಬಿ ಯುವರ್ ಮಾರ್ಜಿನಲ್ ಡೆನ್ಸಿಟಿ. ಓಕೆ, ನಾವು ಯು ಕನ್ಸಿಡರ್ ದ ಇಕ್ವೇಷನ್ ಓವರ್ ಹಿಯರ್. ಸೊ ನಿಮಗೆ ಇಲ್ಲಿ ಎಷ್ಟಿದೆ, 3 ವೇರಿಯೇಬಲ್ ಇದೆ, ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ವೈ ಆಫ್ ಟಿ ತ್ರೀ ಕೇಳಿದೆ. ಅದರಲ್ಲಿ ನೀವು ಯಾವ್ದು ಫೈಂಡ್ ಔಟ್ ಮಾಡಬೇಕು, ಮಾರ್ಜಿನಲ್ ಡೆನ್ಸಿಟಿ ಆಫ್ ವೈ ಮಾತ್ರ ಕೇಳಿದರೆ. ಹಂಗಾಗಿ ಅಂದರೆ ಏನಾಗುತ್ತೆ, ಯಾವ್ದು ಕೇಳಿದ್ರು ಅದು ಹೊರಟೋಗುತ್ತೆ, ಉಳಿದಿದ್ದು ಎರಡೇ, ಅದು ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಎರಡು ಉಳ್ಕೊಂಡಿದೆಯಲ್ವಾ, ಹಂಗಾಗಿ ಎರಡು ಇಂಟಿಗ್ರೇಷನ್ ಹಾಕಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಫುಲ್ ಫಂಕ್ಷನ್ ಬರ್ಕೊಳ್ಳಿ. ಎಫ್ ಆಕ್ಸ್ ಟಿ ಒನ್ ಟಿ ಟು ಟಿ ತ್ರೀ ಎಕ್ಸ್ ಒನ್ ಎಕ್ಸ್ ಟು ವೈ ಬರ್ಕೊಳ್ಳಿ. ಇಲ್ಲಿ ಏನಿದೆ, ಇಲ್ಲಿ ವೈ ಇದೆ, ಹಂಗಾಗಿ ಅದನ್ನು ಬಿಟ್ಬಿಡಿ. ಉಳಿದಿದ್ದೇನಿದು ಡಿ ಎಕ್ಸ್ ಒನ್ ಡಿ ಎಕ್ಸ್ ಟು ಡಿ ಎಕ್ಸ್ ಒನ್ ಡಿ ಎಕ್ಸ್ ಟು ಬರೀರಿ. So that is what your marginal density is all about. Okay, are you clear with that? ಅರ್ಥ ಆಯ್ತಾ ಇದು ಮಾರ್ಜಿನಲ್ ಡೆನ್ಸಿಟಿ? Yes, sir. Yes, sir. Okay, next part B, find the find the John's CDF. Okay, ಇಲ್ಲಿ ಎರಡು ಮಾತ್ರ ಕೇಳಿದೆ ನೋಡಿ, ಎಕ್ಸ್ ಟಿ ಒನ್ ಎಕ್ಸ್ ಟಿ ಟು ಕೇಳಿದ್ರೆ, ಹಂಗಾಗಿ ವೈ ನಿಮಗೆ ಬೇಡ ಅಲ್ವಾ. ಸೊ ಯಾವ್ದು ಬೇಡ ಅದಕ್ಕೆ ಏನು ಹಾಕ್ಬೇಕು ಹೇಳಿ, ಇನ್ಫಿನಿಟಿ ಹಾಕ್ಬೇಕು ಅಷ್ಟೇ. ಓಕೆ, ಇಲ್ಲ ಸಿ ಇದಲ್ವಾ ಸ್ಟಾರ್ಟಿಂಗ್. ಓಕೆ, ಬಿ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ನಿಮಗೆ ಎಷ್ಟಿತ್ತು, ಎಫ್ ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ವೈ ಆಫ್ ಟಿ ತ್ರೀ ಇತ್ತು ಅಲ್ವಾ. ನಿಮಗೆ ವೈಯಿಂದವರು
ವೈ ಇಂದವರು ಬೇಡ ಅಂತ ಹೇಳಿದ್ದಾರೆ. ನಿಮಗೆ ಎರಡೇ ಕೇಳಿದರೆ ಎಕ್ಸ್ ಆಫ್ ಟಿ ಒನ್ ಟಿ ಟು. ಸೊ ಯಾವ್ದು ಬೇಡ ಅದಕ್ಕೆ ಇನ್ಫಿನಿಟಿ ಹಾಕಿ. ಇಲ್ಲಿ ನೋಡಿ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಒನ್, ಇಲ್ಲಿ ಎಕ್ಸ್ ಒನ್ ಇದೆ ಹಾಗಾಗಿ ಎಕ್ಸ್ ಒನ್, ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಟು ಕೇಳಿದರೆ ಇಲ್ಲಿ ವೈ ಬೇಡ ನಿಮಗೆ, ಹಂಗಾಗಿ ಮೈನಸ್ ಇನ್ಫಿನಿಟಿ ಟು ಅಲ್ಲಿ ಇನ್ಫಿನಿಟಿ ಹಾಕಿ. ಉಳಿದಿದ್ದೆಲ್ಲ ಹಾಗೆ ಬರ್ಕೊಳ್ಳಿ. ಇದೇನಾಗುತ್ತೆ ಯು ಬಿ. ಓಕೆ, ಇಲ್ಲಿ ವೈ ಕೇಳಿಲ್ಲ ಅವರು, ಹಾಗಾಗಿ ವೈ ಅಂತ ಬರ್ಕೊಳ್ಳಿ. ಇನ್ನು ಉಳಿದಿದ್ದು ಡಿ ವೈ ಡಿ ಯು. ಇದು ಫಸ್ಟ್ ಡಿ ವೈ, ನೆಕ್ಸ್ಟ್ ಡಿ ವಿ ಬರಬೇಕು ಇಲ್ಲಿ. ಓಕೆ, ಡಿ ವಿ, ನೆಕ್ಸ್ಟ್ ಏನು ಬರೀ ಡಿ ಯು ಬರೀರಿ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ ಹಲೋ Yes, sir. Okay, so next C. So they are asking, ಇಲ್ಲಿ ಏನು ಕೇಳಿದ್ದಾರೆ, ಎಕ್ಸ್ ಆಫ್ ಟಿ ಟು ಮಾತ್ರ ಕೇಳಿದ್ದಾರೆ. ಓಕೆ, ಮಾರ್ಜಿನಲ್ ಸಿ ಡಿ ಎಫ್ ಕೇಳಿದ್ದಾರೆ, ಯಾವುದೋ ಟಿ ಟು ಮಾತ್ರ ಬೇಕು, ಉಳಿದಿದ್ದು ಯಾವುದು ನಿಮಗೆ ಬೇಡ. ಯಾವ್ದು ಬೇಡ ಅಲ್ಲಿಗೆಲ್ಲ ಏನು ಹಾಕಬೇಕು ಹೇಳಿ, ಇನ್ಫಿನಿಟಿ ಹಾಕಿದ್ರೆ ಸರಿ ಆಗುತ್ತೆ. ಓಕೆ, ಸೊ ದೇ ಆರ್ ಆಸ್ಕಿಂಗ್ ವಾಟ್ ಎಫ್ ಎಕ್ಸ್ ಆಫ್ ಟಿ ಟು ಅಲ್ವಾ. ಸೊ ಇವಾಗ ನಿಮಗೆ ಇದೊಂದು ಫಂಕ್ಷನ್ ಮುಂಚೆನೇ ಗೊತ್ತಿದೆ ಆಯಿತಾ, ಎಫ್ ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ಟಿ ಟು ಮಾತ್ರ ಬೇಕು, ಟಿ ಒನ್ ಬೇಡ. ಹಂಗಾಗಿ ಏನು ಬರ್ತೀರಾ, ಎಫ್ ಎಕ್ಸ್ ಟಿ ಒನ್ ಎಕ್ಸ್ ಆಫ್ ಟಿ ಟು. ನಿಮ್ಗೆ ಯಾವ್ದು ಬೇಡ ಹೇಳಿ, ಎಕ್ಸ್ ಒನ್ ಬೇಡ ಅಲ್ವಾ, ಹಂಗಾಗಿ ಅದನ್ನು ಇನ್ಫಿನಿಟಿ ಹಾಕಿ, ಆಮೇಲೆ ಎಕ್ಸ್ ಟು ಬದಲು ಎಕ್ಸ್ ಅಂತ ಹಾಕಿ. ಸೊ ದ್ಯಾಟ್ ಗಿವ್ಸ್ ಯು ವಾಟ್ ಎಫ್ ಎಕ್ಸ್ ಆಫ್ ಟಿ ಟು. ಓಕೆ, ಸೊ ಲುಕ್ ಓವರ್ ಹಿಯರ್. ಇದು ಎಫ್ ಎಕ್ಸ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಎಫ್ ಎಕ್ಸ್ ಒನ್ ಎಕ್ಸ್ ಟು ಈ ಫಂಕ್ಷನ್ ಬಂದಿದೆಯಾ. ಈ ಫಂಕ್ಷನಲ್ಲಿ ನಿಮಗೆ ಇಷ್ಟು ಮಾತ್ರ ಕೇಳಿದರೆ, ಯಾವ ಪಾರ್ಟು, ಎಕ್ಸ್ ಟು ಮಾತ್ರ ಟಿ ಟು ಮಾತ್ರ ಕೇಳಿದರೆ, ಟಿ ಒನ್ ಬೇಡ ಅಲ್ವಾ. ಸೊ ಆ ಜಾಗಕ್ಕೆ ಇನ್ಫಿನಿಟಿ ಹಾಕಿ, ಯಾವ್ದು ಬೇಕೋ ಅಲ್ಲಿ ಎಕ್ಸ್ ಹಾಕಿ, ಆವಾಗ ನಿಮಗೆ ಇದು ಬರುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ Yes, sir. Okay, next they are asking you to express in terms of independence. So what is the PDF for x of t1 x of t2 y of t3 if random process is independent? Independent ಇದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇಂಡಿಪೆಂಡೆಂಟ್ ಇದ್ರೆ ಏನಾಗುತ್ತೆ, ಸೆಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ಎಕ್ಸ್ ಇಂದೆಲ್ಲ ಒಂದು ಕಡೆ ಬರುತ್ತೆ, ವೈ ಇಂದೆಲ್ಲ ಒಂದು ಕಡೆ ಬರುತ್ತೆ. ಓಕೆ, ಸೊ ಎರಡನ್ನು ಸೆಪ್ರೇಟ್ ಮಾಡಿ ಬರೀರಿ ಅಷ್ಟೇ, ಇಂಡಿಪೆಂಡೆಂಟ್ ಇತ್ತು ಅಂದರೆ. ಓಕೆ, ಸೊ ಇಲ್ಲಿ ನೋಡಿ, ಎಫ್ ಎಕ್ಸ್ ಆಫ್ ಟಿ ಒನ್ ಎಕ್ಸ್ ಆಫ್ ಟಿ ಟು ಆಫ್ ಎಕ್ಸ್ ಎಕ್ಸ್ ಒನ್ ಎಕ್ಸ್ ಟು ಒಂದು ಪಾರ್ಟ್ ಆಯಿತಾ. ಇದಾಗೋದು ಇರೋದು. ಇನ್ನು ಉಳಿದಿದೆ ಅದರಲ್ಲಿ ಎಫ್ ವೈ ಆಫ್ ಟಿ ತ್ರೀ ವೈ, ಇದೆರಡನ್ನು ಮಲ್ಟಿಪ್ಲೈ ಮಾಡಿದೆ. ಓಕೆ, ಸೆಪ್ರೇಟ್ ಔಟ್ ಮಾಡಿ ಮಲ್ಟಿಪ್ಲೈ ಮಾಡಿ, ಸಿನ್ಸ್ ಇಟ್ ಇಸ್ ಆನ್ ಇಂಡಿಪೆಂಡೆಂಟ್. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ, ಆರ್ ಕ್ಲಿಯರ್ ವಿತ್ ದಟ್? Yes, sir. ಓಕೆ, ನೆಕ್ಸ್ಟ್ ಇದೇ ಥರ ಪ್ರಾಬ್ಲಮ್ಸ್. ಓಕೆ, ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್, ಇನ್ನು ಎರಡು ಪ್ರಾಬ್ಲಮ್ ಇದೆ ಅಷ್ಟೇ. ಇಲ್ಲಿ ನೋಡಿ, ಇದೆ ಎನ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಒನ್ ಕೊಟ್ಟಿದ್ದಾರೆ. ಎಮ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಟೂ ಕೊಟ್ಟಿದ್ದಾರೆ. ಅಂದರೆ ಎಷ್ಟು, ಎಕ್ಸ್ ಒನ್ ಬರುತ್ತಾ. ವೈ ನಿಮಗೆ ಎಷ್ಟು ಬರುತ್ತೆ, ಎರಡು ವೈ ಬರುತ್ತೆ ನಿಮಗೆ. ಎರಡು ವೈ ಬರುತ್ತೆ. ಇಲ್ಲಿ ಕ್ವಶನಲ್ಲಿ ನೋಡ್ಕೊಳ್ಳಿ, ಇದು ಟಿ ಒನ್ ಕೊಟ್ಟಿದ್ದಾರೆ, ವೈಗೆ ಏನು ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ, ಹಂಗಾಗಿ ವೈ ಟೂ ಆಗುತ್ತೆ. ಇಲ್ಲಿ ತ್ರೀ ಕೊಟ್ಟಿದ್ದಾರೆ, ವೈ ಆಫ್ ಟಿ ತ್ರೀ ಬರುತ್ತೆ. ಸೊ ಇಷ್ಟು ಬರುತ್ತೆ, ಎಕ್ಸ್ ಆಫ್ ಟಿ ಒನ್ ವೈ ಆಫ್ ಟಿ ಟು ವೈ ಆಫ್ ಟಿ ತ್ರೀ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ಬರಬೇಕಾದ್ರೆ ಫಸ್ಟ್ನೇ ವೇರಿಯಬಲ್ ಎಕ್ಸಿಗೆ ಏನಂತ ಕೊಟ್ಟಿದ್ದಾರೆ, ಎಕ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ವೈಗೆ ನೋಡಿ, ವೈ ಟು ಮತ್ತು ವೈ ತ್ರೀ ಅಂತ ಕೊಟ್ಟಿದ್ದಾರೆ, ಹಂಗಾಗಿ ಇಲ್ಲೇನು ಬರುತ್ತೆ, ಎಕ್ಸ್ ವೈ ಟು ವೈ ತ್ರೀ ಅಂತ ಬರ್ಕೊಳ್ತಾ, ಈ ಥರ ಬರ್ಕೋಬೇಕು. ಕ್ವಶನ್ ನೋಡ್ಬಿಟ್ಟು ಇದು ನಂಬರ್ ಡಿಸೈಡ್ ಮಾಡಿ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ ಹಲೋ Yes, sir. ಓಕೆ, ಸೊ ಅದನ್ನು ಇಲ್ಲಿ ನೋಡಿ, ಅದನ್ನು ಇಲ್ಲಿ ಬರೆದಿದ್ದೀವಿ. ಇದು ಜನರಲ್ ಫಾರ್ಮುಲಾ. ಓಕೆ, ಎನ್ ಇಸ್ ಈಕ್ವಲ್ ಟು ಒನ್ ಅಂದರೆ ಇದು ಒನ್ ಆಗುತ್ತೆ, ಎಮ್ ಇಸ್ ಈಕ್ವಲ್ ಟು ಟೂ ಅಂದರೆ ಎರಡು ಬರುತ್ತೆ. ಇಲ್ಲಿ ವೇರಿಯೇಬಲ್ಲು ಅದು ಕ್ವಶನ್ ನೋಡ್ಬಿಟ್ಟು ಡಿಸೈಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇಷ್ಟು ಬರ್ಕೊಂಡ್ಮೇಲೆ, ಓಕೆ, ಆಫ್ಟರ್ ರೈಟಿಂಗ್ ದಿಸ್, ಓಕೆ, ಆಫ್ಟರ್ ರೈಟಿಂಗ್ ದಿಸ್ ಈಕ್ವೇಷನ್, ಸೊ ವಾಟ್ ಇಸ್ ದ ಫಸ್ಟ್ ಪಾರ್ಟ್, ದೇ ಆರ್ ಆಸ್ಕಿಂಗ್ ಯು ದ ಮಾರ್ಜಿನಲ್ ಡೆನ್ಸಿಟಿ. ಓಕೆ, ಯಾವುದ್ರದ್ದು, ಎಕ್ಸ್ ಆಫ್ ಟಿ ಒನ್ ಮಾತ್ರ ಕೇಳ್ತಿದ್ದಾರೆ. ಹಂಗಂದ್ರೆ ಇದು ಒಂದನ್ನು ಬಿಟ್ಟು ಇನ್ನು ಉಳಿದಿದ್ದು ಏನಿದೆ ಅದಷ್ಟನ್ನು ಬರೀಬೇಕು. ಔಟ್ ಆಫ್ ತ್ರೀ ವೇರಿಯೇಬಲ್ಸ್ ಒಂದು ಬಿಟ್ಟಿದ್ದೀರಾ ಅಂದರೆ ಇನ್ನು ಉಳಿದಿದ್ದು ಇಂಟಿಗ್ರೇಷನ್ ಎಷ್ಟು, ಎರಡು ಇಂಟಿಗ್ರೇಷನ್ ಉಳ್ಕೊಳುತ್ತೆ ನಿಮಗೆ.
ಇಲ್ಲಿದೆಯಲ್ಲ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನಿಮಗೆ T1 ಮಾತ್ರ ಕೇಳಿದ್ದಾರೆ ಆಯಿತಾ. ಇದು ಬಿಟ್ಟು ಉಳಿದಿದ್ದೆಲ್ಲ ಬರೀಬೇಕಾ. ಸೊ ಉಳಿದಿದ್ದಷ್ಟು ಎರಡು ವೇರಿಯೇಬಲ್ ಇದೆಯಾ, ಹಾಗಾಗಿ ಎರಡು ಇಂಟಿಗ್ರೇಷನ್ ತಗೊಳ್ಳಿ. ಓಕೆ, ಇದೇ ಫಂಕ್ಷನ್ನ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಏನಿತ್ತು ಹಂಗೆ ಬರ್ಕೊಳ್ಳಿ. ಮಲ್ಟಿಪ್ಲೈ ಇದು ಮಾಡ್ಬೇಕಾದ್ರೇನೋ ಇದೊಂದೊಂದು ಬಿಡಬೇಕು. ಇದು ಬರ್ದಿದ್ರೆ ಏನಾಗ್ತಾಯಿತ್ತು DX ಅಂತ ಆಗ್ತಾಯಿತ್ತು, ಬಟ್ ಇದು ಬರೆಯೋಂಗಿಲ್ಲ, ಹಾಗಾಗಿ ಇದನ್ನು ಬಿಟ್ಟಿದ್ದೀರಾ. ಉಳಿದಿದ್ದೇನಿಲ್ಲ ನಿಮಗೆ dy2 ಮತ್ತು dy3 ಬರ್ಕೊಂಡಿದ್ದೀರಾ. ಸೊ ದಿಸ್ ಇಸ್ ದ ಮಾರ್ಜಿನಲ್ ಡೆನ್ಸಿಟಿ. ಓಕೆ, ದಿಸ್ ಇಸ್ ಯೋರ್ ಪಾರ್ಟ್ ಎ. ಓಕೆ, ಸೊ ಕ್ಲಿಯರ್ ವಿತ್ ದಟ್. ಹಲೋ. Yes, sir. Yes, sir. ಓಕೆ, ನೆಕ್ಸ್ಟು ಪಾರ್ಟ್ ಬಿ ಅಲ್ಲಿ ಫೈಂಡ್ ದ ಜಾಯಿಂಟ್ CDF ಕೇಳಿದ್ದಾರೆ. ಎಷ್ಟಕ್ಕೆ? ಎರಡದ್ದು ಕೇಳಿದ್ದಾರೆ, y2 ಆಫ್ ಟಿ, y ಆಫ್ T3, ವೈನ್ ಮಾತ್ರ ಕೇಳಿದ್ದಾರೆ. ಹಂಗಾಗಿ ಈ ಎಕ್ಸಿಂದ ಏನಾಗಬೇಕು ಇಂಟಿಗ್ರೇಷನ್ನು ಇನ್ಫಿನಿಟಿವರೆಗೂ ಬರಬೇಕು, -∞ ಟು ಇನ್ಫಿನಿಟಿ. ಉಳಿದಿದ್ದು ಎಷ್ಟಾಗುತ್ತೆ ಹೇಳಿ, -∞ ಟು T2 ಬರುತ್ತೆ. ಇನ್ನೊಂದು ಎಷ್ಟು ಬರುತ್ತೆ, -∞ ಟು T3 ಬರುತ್ತೆ. ಯಾವ್ದು ಬೇಡ ಅದನ್ನೇನು ಮಾಡಿ ಅಲ್ಲಿ ಇಂಟಿಗ್ರೇಷನ್ ಲಿಮಿಟ್ ಏನು ಮಾಡಿ ಇನ್ಫಿನಿಟಿ ಅಂತ ಮಾಡಿ ಆಯಿತಾ. ಸೊ ದ್ಯಾಟ್ ಗಿವ್ಸ್ ಯು ಪಾರ್ಟ್ ಬಿ. ಇಲ್ಲಿ ನೋಡಿ, ನನಗೆ ಇವಾಗ ಯಾವ್ದು ಬೇಡ, ಎಕ್ಸ್ ಬೇಡ ಅಲ್ವಾ. ಎಕ್ಸಿನ ಏನು ಮಾಡಿದ್ದೀನಿ, -∞ ಟು ಇನ್ಫಿನಿಟಿ ಮಾಡಿದ್ದೀನಿ. ಯಾವುದಿದೆ ಅಲ್ಲಿ, -∞ ಟು y2 ಇದೆ, -∞ ಟು y3 ಇದೆ. ಸೊ ಇಲ್ಲಿ ಉಳಿದಿದ್ದ ಫಂಕ್ಷನ್ ಬರ್ಕೊಂಡು dx dv du ಅಂತ ಬರ್ಕೊಳ್ಳಿ. ಓಕೆ, ಅದು ಕ್ಲಿಯರ್ ವಿತ್ ದಟ್. ಇದು ಬೇಕಾದ್ರೆ ಈ ಲಿಮಿಟ್ನ ಬೇಕಾದ್ರೆ ಈ ಕಡೆ ಸೈಡ್ ಬೇಕಾದ್ರೆ ಬರ್ಕೊಳ್ಳಿ, ಬರ್ತೂ ಆಗುತ್ತೆ. -∞ ಟು ಇನ್ಫಿನಿಟಿ ಅಂತ ಬರೆದು ನಡೆಯುತ್ತೆ, ಈ ವರ್ಡೇ ಬರೆಯೋದು ಬೇಕು. ಓಕೆ, ಅದು ಕ್ಲಿಯರ್ ವಿತ್ ದಟ್. ಹಲೋ. Yes, sir. ಓಕೆ, Yes, sir. ನೆಕ್ಸ್ಟಿಗೆ ಔಟ್ ಆಫ್ ದಿಸ್ ಫಂಕ್ಷನ್ y ಆಫ್ T2 y ಆಫ್ T3 ನಿಮಗೆ y ಆಫ್ T2 ಮಾತ್ರ ಕೇಳಿದ್ದಾರೆ ಅಲ್ವಾ, y ಆಫ್ T2 ಮಾತ್ರ ಕೇಳಿದ್ದಾರೆ. ಹಂಗಾಗಿ ಏನು ಮಾಡ್ತೀರಾ, y2 ಬೇಕು ನಿಮಗೆ, T3 ಬೇಡ ಅಲ್ವಾ. ಅದು ಎಲ್ಲಿ ಬೇಡ, ಅಲ್ಲಿ ಇನ್ಫಿನಿಟಿ ಹಾಕಿ ನೋಡಿ, ಅಲ್ಲಿ ಇನ್ಫಿನಿಟಿ ಹಾಕಿದ್ದೀನಿ. ಯಾವ್ದು ಬೇಕೋ ಅದನ್ನು ರಿಟೈನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಗಿವ್ಸ್ ಯು ದಟ್ ಪರ್ಟಿಕ್ಯುಲರ್ ಮಾರ್ಜಿನಲ್ CDF. ಓಕೆ, ಮಾರ್ಜಿನಲ್ CDF ಆಫ್ y2 ಆಫ್ T2. ಓಕೆ, ಅದು ಕ್ಲಿಯರ್ ವಿತ್ ದಟ್. ಇದು T2 ಮಾತ್ರ ಬೇಕು, ಹಂಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಯಾವ್ದು ಬೇಡ ಅದಕ್ಕೆ ಏನಾಗ್ತಿದೆ ಇನ್ಫಿನಿಟಿ ಹಾಕಿದ್ದೀನಿ. ಓಕೆ, ಅದು ಕ್ಲಿಯರ್ ವಿತ್ ದಟ್. Yes, sir. ಓಕೆ, ನೆಕ್ಸ್ಟ್ ಇಸ್, ಸೊ ಎರಡು ಇಂಡಿಪೆಂಡೆಂಟ್ ಇದೆ ಅಂತ ಹೇಳಿದ್ದಾರೆ. ಫಂಕ್ಷನ್ನು ಸಪ್ರೇಟ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ್ದು ಸಪ್ರೇಟ್ ಮಾಡಬೇಕು, ಎಕ್ಸ್ ಇರೋದೆಲ್ಲ ಒಂದು ಕಡೆ ಬರ್ಕೊಳ್ಳಿ, ವೈ ಇರೋದೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಎಕ್ಸ್ ಇರೋದು ಯಾವುದು, ಇದೊಂದು ಟರ್ಮ್ ಅಲ್ವಾ, ಅದನ್ನು ಒಂದು ಕಡೆ ಮಾಡ್ಕೊಳ್ಳಿ. ಇಂಟು ವೈ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ, ಈ ಕಡೆ ಬರುತ್ತೆ y2 y3. ಸೊ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಇದೆರಡನ್ನು ಸಪ್ರೇಟ್ ಮಾಡಿ ಈ ಥರ ಬರೀಬೋದು. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಅದೇ ಥರ ಇವಾಗ ಏನಿದೆ, ಎನ್ನೂ 2 ಕೊಟ್ಟಿದ್ದಾರೆ, ಎಮ್ಮು ಸಹ 2 ಕೊಟ್ಟಿದ್ದಾರೆ. ಫಸ್ಟಿಗೆ ಎಷ್ಟಿದೆ, ಎಫ್ ಅಲ್ವಾ, ಎಕ್ಸ್ ಒಂದಿದೆಯಾ, 2x ಬಂದಿದೆಯಾ, ವೈನೂ ಸಹ 2 ಇದೆಯಾ, ಇಲ್ಲಿ ವೈನೂ ಸಹ 2 ಇದೆ. T1 T2 ಅಂತ ಕೊಟ್ಟಿದ್ದಾರಲ್ಲ, ಹಾಗಾಗಿ ಇಲ್ಲಿ T1 T2 ಬರ್ಕೊಳ್ಳಿ. ಇದು T3 ಕೊಟ್ಟಿದ್ದಾರಲ್ವ, ಇಲ್ಲಿ ನೋಡಿ T3 T4 ಇದೆಯಲ್ವ, ಹಾಗಾಗಿ ಇದು T3 ತಗೊಳ್ಳಿ, ಇದನ್ನು T4 ತಗೊಳ್ಳಿ. ಇಲ್ಲಿ ನೋಡಿ x1 x2 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ x1 x2 ಅಂತ ಹಾಕೊಳ್ಳಿ. ಇದು ನೋಡಿ ಇದನ್ನೇ ಅಂತ ಕೊಟ್ಟಿದ್ದಾರೆ, T3ಗೆ y ಅಂತ ಕೊಟ್ಟಿದ್ದಾರೆ ಅಲ್ವಾ, ಸೊ ದಟ್ ಇಟ್ ಆಸ್ y. ನೆಕ್ಸ್ಟು y1 T3ಗೆ y ಆಯಿತು, y4ಗೆ ಓಕೆ, ಸೊ ಯು ಕ್ಯಾನ್ ರೈಟ್ ದಟ್ ಆಸ್ y1 ಆ್ಯಂಡ್ y2. ಓಕೆ, ಇಲ್ಲಿ ಬರೀ y ಅಂತ ಕೊಟ್ಟಿದ್ದಾರೆ, ರೈಟ್ ದಿಸ್ ಆಸ್ ಇನ್ನೊಂದು ಫೈಂಡ್ ಔಟ್ ಮಾಡೋಕ್ಕೆ. ಇಲ್ಲಿ ಕ್ವೆಶನಲ್ಲಿ ಒಂದಿಗೆ y ಅಂತ ಕೊಟ್ಟಿದ್ದಾರೆ, y ಆಫ್ T4ಗೆ ವೇರಿಯೇಬಲ್ ಏನೂ ಕೊಟ್ಟಿಲ್ಲ. ಸೊ ಹಂಗಾಗಿ ಏನು ಮಾಡ್ತೀರಾ, ಯು ಕ್ಯಾನ್ ಟೇಕ್ ದಿಸ್ ಆಸ್ y1 ಆ್ಯಂಡ್ ದಿಸ್ ಆಸ್ y2. ಸೊ ದಿಸ್ ಮೇಕ್ಸ್ ದಿಸ್ ಫಂಕ್ಷನ್. ಓಕೆ, ಸೊ ಕ್ವೆಶನ್ ನೋಡ್ಬಿಟ್ಟು ಇದನ್ನು ಬರೆಯೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ನಾವು ರೈಟ್ ಒಂದು ಜನರಲ್ ಫಾರ್ಮುಲಾ ಫಾರ್ ದಟ್. ಸೊ ಜನರಲ್ ಫಾರ್ಮುಲಾ ಇಷ್ಟಿರುತ್ತೆ, n = 2, m = 2 ಕೊಟ್ಟಿದ್ದಾರೆ. ಸೊ ಇದು x 2 ಬರುತ್ತೆ, y 2 ಬರುತ್ತೆ. T1 T2 ಕ್ವಶನಲ್ಲಿ ಇತ್ತು, T3 T4 ಇತ್ತು, ಹಂಗಾಗಿ ಈ ಥರ ಬರ್ಕೊಂಡಿದ್ದಾರೆ. x1 x2 ಇತ್ತು ಬರ್ಕೊಂಡಿದ್ದೀರಾ. ಇಲ್ಲಿ y ಅಂತ ಕೊಟ್ಟಿದ್ರು ಆಯಿತಾ, ಬಟ್ ಇನ್ನೊಂದಕ್ಕೆ ಏನೂ ಕೊಟ್ಟಿಲ್ಲ, ಹಂಗಾಗಿ ಅಸ್ಯೂಮ್ ಮಾಡ್ಕೊಳ್ಳಿ ಇದು y1 ಮತ್ತು ಇದು y2 ಅಂತ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟಿಗೆ ಏನು ಕೇಳಿದ್ದಾರೆ, ಮಾರ್ಜಿನಲ್ PDF ಅಲ್ವಾ, ಯಾವುದಕ್ಕೆ
ವೈ ಟಿ ತ್ರೀ ಇದು ಮಾತ್ರ ಮಾರ್ಜಿನಲ್ ಕೇಳಿದ್ದಾರೆ. ಹಂಗಂದ್ರೆ ಅರ್ಥ ಏನು, ಅದು ಒಂದೊಂದು ಬಿಟ್ಟು ಉಳಿದಿದ್ದನ್ನೆಲ್ಲ ಬರ್ಕೊಳ್ಬೇಕು ಆಯಿತಾ. ಸೊ ಎಷ್ಟಿದೆ ಇಲ್ಲಿ, 4 ವೇರಿಯೇಬಲ್ ಇದೆ, ಅದರಲ್ಲಿ ಒಂದು ಬಿಡ್ತಾ ಇದ್ದೀರಾ, ಹಂಗಾಗಿ ಉಳಿಯೋದೆಷ್ಟು 3. ಹಂಗಾಗಿ 3 ಇಂಟಿಗ್ರೇಷನ್ಸ್ ಹಾಕೊಳ್ಳಿ ಇಲ್ಲಿ. ಇದೇ ಫಂಕ್ಷನ್ನ ಬರ್ಕೊಳ್ಳಿ. ಸೊ ನೆಕ್ಸ್ಟಿಗೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಯಾವುದೊಂದು ಬಿಡಬೇಕು ಹೇಳಿ, T3 ಅಂದರೆ dy3 ಒಂದನ್ನು ಬಿಡಬೇಕು, ಉಳಿದನ್ನೆಲ್ಲ ಇಲ್ಲಿ ಬರಬೇಕು, dx1 dx2 dy2 ಅಂತ ಬರ್ಕೊಳ್ಳಿ. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ನೆಕ್ಸ್ಟ್ ಸೊ ನಿಮಗಿಲ್ಲಿ ಫಂಕ್ಷನ್ ಸಿ ಡಿ ಎಫ್ ಕೊಟ್ಟಿದ್ದಾರೆ. ಯಾವುದ್ರದ್ದು, ಎರಡರದ್ದು, ಎಕ್ಸ್ ಮತ್ತು ವೈದ್ ಮಾತ್ರ ಕೇಳಿದ್ದಾರೆ. ಇನ್ನು ಎರಡು ಬಿಟ್ಟಿದ್ದಾರೆ, ವೈ ಆಫ್ T3 ಮತ್ತು ವೈ ಆಫ್ T4ನ ಬಿಟ್ಟಿದ್ದಾರೆ. ಯಾವ್ದು ಬಿಡ್ತೀರ ಅದನ್ನ ಏನು ಮಾಡಬೇಕು ಹೇಳಿ, ಇನ್ಫಿನಿಟಿ ಮಾಡಬೇಕು. ಸೊ ಇಲ್ಲಿ ಎರಡು ಮಾತ್ರ ಕೊಟ್ಟಿದ್ರಲ್ಲ, -∞ to x1 -∞ to x2. T3 T4 ಕೊಟ್ಟಿಲ್ಲ ಅಲ್ವಾ ವೈದು, ಹಂಗಾಗಿ -∞ to ∞ -∞ to ∞ ಬರ್ಕೊಳ್ಳಿ. ಆಮೇಲೆ ನಾರ್ಮಲ್ ಫಂಕ್ಷನ್ನ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಇದನ್ನು ಇಲ್ಲಿ ಮಾಮೂಲಿ ಇಲ್ಲೆಲ್ಲ ಬರ್ತಿದ್ರಲ್ಲ ಅದೇ ಥರ ಇಲ್ಲಿ ಬರ್ಕೊಳ್ಳಿ ಅಷ್ಟೇ. ಇಲ್ಲಿ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, -∞ to ∞. ಯಾವ್ದು ಬಿಟ್ಟಿದ್ರೋ ಅಲ್ಲಿಗೆ ಏನು ಹಾಕಬೇಕು, ಇನ್ಫಿನಿಟಿ ಅಂತ ಹಾಕಬೇಕು ಅಷ್ಟೇ. ಓಕೆ, ಸೊ ಪ್ರೀವಿಯಸ್ ಏನು ಮಾಡಿದ್ರಲ್ಲ ಸೇಮ್ ಸ್ಟೆಪ್ಸ್. ಓಕೆ, ಇಲ್ಲಿ 4 ವೇರಿಯೇಬಲ್ ಇದೆ ಅಷ್ಟೇ. ಓಕೆ, ಸರಿ, ಕ್ಲಿಯರ್ ವಿತ್ ದಟ್? Hello. Yes, sir. Okay. Next, they are asking you to find the CDF, marginal CDF. ಯಾವುದಕ್ಕೆ, ಇದು ಎರಡರದ್ದಿದೆ ಅಲ್ವಾ, ಬಟ್ ಅವ್ರು ಏನು ಕೇಳ್ತಾರೆ, ಇದು ಒಂದ್ರದ್ದು ಮಾತ್ರ ನಿಮಗೆ ಬೇಕು. ಹಂಗಂದ್ರೆ ಏನು, ನನಗೆ ಇದು ಬೇಡ ಅಲ್ವಾ, ಯಾವ್ದು ಬೇಡ ಅದಕ್ಕೆ ಏನು ಹಾಕ್ತೀನಿ, ಇನ್ಫಿನಿಟಿ ಹಾಕ್ತೀನಿ. ಯಾವ್ದು ಬೇಕೋ ಅದನ್ನು ಹಾಗೆ ಇಟ್ಕೊಳ್ತೀನಿ. ಓಕೆ, ಸೊ ಈ ಥರ ಹಾಕ್ಕೊಳ್ಳಿ. ಯಾವ್ದು ಬೇಡ ಅಲ್ಲಿ ಇನ್ಫಿನಿಟಿ ಬರ್ಕೊಳ್ಳಿ. ಈ ಕಡೆ ಎಕ್ಸ್ ಅಂತನಾದರೂ ಬರ್ಕೊಳ್ಳಿ, ಇಲ್ಲ x1 ಬರೋದು ನಡೆಯುತ್ತೆ. ಓಕೆ, ಸೊ ನೋ ಪ್ರಾಬ್ಲಮ್. ಇಲ್ಲಿ x1 ಬರೋದು ಸೈಡ್ಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಬಟ್ ಯಾವ್ದು ಬೇಡ, ಓಕೆ, ಇಲ್ಲಿ ಏನಿದೆ T1 ಇದೆಯಲ್ಲ ಇದು ನಿಮಗೆ ಬೇಕು ಅಲ್ವಾ, ಹಾಗಾಗಿ ಇದೆರಡು ಬರ್ತದೆ. ಯಾವ್ದು ಬೇಡ ಅದಕ್ಕೆ ಏನು ಹಾಕಬೇಕು, ಇನ್ಫಿನಿಟಿ ಹಾಕಬೇಕು. ಓಕೆ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಪಾರ್ಟ್ ಡಿ. ಸೊ ಎರಡು ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ, ಹಂಗಂದ್ರೇನು ಸೆಪ್ರೇಟ್ ಔಟ್ ಮಾಡ್ಬೋದು. ಎಕ್ಸ್ ಟರ್ಮಿಂದೆಲ್ಲ ಒಂದು ಕಡೆ ಬರ್ಕೊಳ್ಳಿ, ವೈ ಟರ್ಮಿಂದೆಲ್ಲ ಒಂದು ಕಡೆ ಬರ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ. ಸೊ ದಟ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ವಾಟ್ ಎವರ್ ದ ಥಿಯರಿ ಪಾರ್ಟ್ ವಿಚ್ ಐ ಎಕ್ಸ್ಪ್ಲೇನ್ ರೈಟ್ ನೌ. ಓಕೆ, ಸೊ ಅಸೈನ್ಮೆಂಟ್ ಬರಬೇಕಾದ್ರೆ ನಿಮಗೆ ಇದು ಪ್ರಾಬ್ಲಮ್ಸ್ ಇದೆಯಲ್ಲ, ಪ್ರಾಬ್ಲಮ್ಸ್ ಮಾತ್ರ ಬರೀರಿ. ಇದು 3, 4, 5 ಇಷ್ಟು ಮಾತ್ರ ಬರೀರಿ. ಉಳಿದಿದ್ದ ಥಿಯರಿ ಪಾರ್ಟ್ ಎಲ್ಲ ಏನೂ ಬರೆಯೋಕೆ ಹೋಗ್ಬೋದು. ಓಕೆ, ಬಟ್ ಓದ್ಕೊಂಡಿರಿ ಎಕ್ಸಾಮ್ಗೆ, ಥಿಯರಿ ಪಾರ್ಟ್ ಏನು ಬರೆಯೋಕೆ ಹೋಗ್ಬೋದು. ಓಕೆ, so we'll be ending the class